ನನಗೆ ಇಲ್ಲಿವರೆಗೂ ತುಂಬ ಖುಷಿ ಆಗ್ತಾರೆ ಏನು ಅಂದರೆ ನಾವು ವಿಜುವಲ್ಸಲ್ಲಿ ಏನು ನೋಡ್ತೀವೋ ಆ್ಯಂಡ್ ವಿ ಆಲ್ಸೋ ಸ್ಪೋಕ್ ಅಬೌಟ್ ಮ್ಯೂಸಿಕ್ ಎಲ್ಲದಕ್ಕೂ ಒಂದು ಇಂಟೆನ್ಷನ್ ಇದೆ ಅಲ್ವಾ. ಈಗ ಸರಿಯಲ್ ಆಗಿ ನಾವೇನೋ ಒಂದು ಕ್ರಿಯೇಟ್ ಮಾಡಬೇಕು, ಒಂದು ಫ್ಯಾಂಟಸಿ ವರ್ಲ್ಡ್ ಕ್ರಿಯೇಟ್ ಮಾಡಬೇಕು, ಹಾಗಾಗಿ ವಿಜುವಲ್ಸ್ ಅಲ್ವಾ. ಬಟ್ ನಿಮ್ಮಿಬ್ಬರ ಮಾತುಕತೆ ಇದ್ರ ಬಗ್ಗೆ ಏನಾಗಿತ್ತು? ಆ್ಯಂಡ್ ಜಸ್ಟ್ ಆಫ್ ಕ್ಯಾಮ್ರಾ ನೀವು ಹೇಳ್ತಾರೆ ಪೆಂಟಗನಲ್ಲೂ ನಿಮ್ಮ ಭಾಗಕ್ಕೆ ಅವರೇ ಸಿನಿಮಾಟೋಗ್ರಾಫರ್ ಅಂತ, ಆ್ಯಂಡ್ ಅಲ್ಲಿನ ನಂಟು ಇಲ್ಲಿಗೆ ಕೂಡ ಬಂದಿದೆ. ಬಟ್ ಏನು ಡಿಸ್ಕಷನ್ ಏನಾಗಿತ್ತು ಆ್ಯಂಡ್ ಓವರ್ ಆಲ್ ಆಗಿ ವಾಟ್ ವರ್ ದಿ ಅದರ್ ಎಲಿಮೆಂಟ್ಸ್ ದಟ್ ಗಾಟ್ ಆಡೆಡ್? ಈಗ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಅವ್ರಿಗೆ ಹೋಗಿ ಹೇಳಿದ್ದೇನು? ಫಸ್ಟ್ ವೆನ್ ಹಿ ಕೇಮ್ ಹಿ ವಾಸ್ ಲೈಕ್ I have the script, he narrated his vision, everything, and he was like, I want symmetry. Like symmetry fit agilla first alli. I was like, symmetry is not fitting in enge. And then andre he's traveled with the script for some time. I am listening for the first time. It takes me to get at least 20-30% to his depth. Avaga, and then second time bandaga, then we were discussing, and then he was still adamant on symmetry beku. And then symmetry andaga nange yako ee character is so I'm not revealing the story, but I'm just eccentric. Andre he is more like he's in a zone where he's feeling sorrow, I mean sad, and there is a lot of emptiness that he is also feeling. So our negative spaces now we could easily put forth in visuals. Adanna try madana andaga symmetry is something he was sticking on. Avaga en approach we bought is okay, the treatment can be in a way symmetry complement ಮಾಡಬೇಕು ಅಂದರೆ his world around him is perfect. So the world around him can be perfect. That way we put him in symmetry. Avaga everything is organized, yet this person looks out of place. And that's where the world sorry to cut you. ಈಗ ಅದು ಇವನ ಮೈಂಡ್ ಸ್ಟೇಟಾ, ವಿಕ್ಕಿಯ ಮೈಂಡ್ ಸ್ಟೇಟ್ ಅದಿರತ್ತಾ? ಬೇಸಿಕಲಿ ಬೇರೆ ಎಲ್ಲ ಸರಿಯಾಗಿದೆ, ನಾನೊಬ್ಬನೇ ಸರಿ ಇಲ್ಲ ಅನ್ನೋ ಥರದ್ದು. ಬೇಸಿಕಲಿ ಹ್ಯೂಮನ್ ನೇಚರಲ್ಲಿ ನಾವು ಸ್ಯಾಡ್ ಆಗಿದ್ದಾಗ ವಿ ಫೀಲ್ ದಟ್ ನಮ್ಗೇನು ಅನ್ಸುತ್ತೆ ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಮುಂದಕ್ಕೆ ಹೋಗ್ತಿದ್ದಾರೆ, ನನಗೆ ಮಾತ್ರ ಯಾಕೆ ಎಲ್ಲ ಸುಂದರವಾಗಿದೆ, ನನಗೆ ಮಾತ್ರ ಯಾಕೆ ಹಿಂಗಿದೆ. ಆ್ಯಂಡ್ ಇಟ್ಸ್ ಎ ವೆರಿ ಸ್ಯಾಡ್ ಸ್ಟೋರಿ. ವಿಕ್ಕಿ ಕ್ಯಾರೆಕ್ಟರ್ ತುಂಬ ಸ್ಯಾಡ್ ಇದೆ. ಆ್ಯಂಡ್ ಐ ಡೋಂಟ್ ನೋ ಅವ್ರನ್ನ ನಾನು ಈ ಡಾರ್ಕ್ ಶೇಡಲ್ಲಿ ಲೈಕ್ ರೆಗ್ಯುಲರ್ ಆಗಿ ತೋರ್ಸೋದು ಇಷ್ಟ ಇರಲಿಲ್ಲ ನನಗೆ. ದಟ್ ಈಸ್ ಒನ್ ಮೋರ್. ಆಮೇಲೆ ಸೊ ದ ಕಲರ್ಫುಲ್ ಆ್ಯಂಡ್ ವೈಬ್ರೆನ್ಸ್ ಬರೋದಕ್ಕೆ ಮೇನ್ ರೀಸನ್ ಆ ಒಂದು ಟ್ರೀಟ್ಮೆಂಟ್ ಅಪ್ರೋಚ್. ಆಮೇಲೆ ಒನ್ಸ್ ವಿ ಡಿಸೈಡೆಡ್ ವಿ ಆರ್ ಗೋಯಿಂಗ್ ವಿತ್ ಪ್ರೊಡಕ್ಷನ್ ಡಿಸೈನ್ ಈ ಸ್ಕೇಲಲ್ಲಿ ಕಲರ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ವೆನ್ ಆರ್ ಆರ್ಟ್ ಡೈರೆಕ್ಟರ್ ಇದಕ್ಕೆ ಖರ್ಚು ಜಾಸ್ತಿ ಆಗುತ್ತಾ? ಆ್ಯಕ್ಚುಲಿ ಆರ್ಟನ್ನು ಪಕ್ಕಕ್ಕೆ ಕೇಳೋಣ, ವಿಲ್ ಕಮ್ ಟು ದಟ್ ಆಸ್ ದ ನೆಕ್ಸ್ಟ್ ಕ್ವೆಶ್ಚನ್. ಬಟ್ ಈಗ ನೀವು ಕ್ಯಾಮ್ರಾದಲ್ಲಿ ಏನೇನು ತೋರಿಸಿದಿರೋ ವಿಜುವಲ್ಸ್ ಅಲ್ಲಿ ಅದು ಖರ್ಚು ಜಾಸ್ತಿನಾ ಕಡಿಮೆನಾ ಅಥವಾ ಹ್ಯಾಕ್ ಏನಾದರೂ? ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಬರ್ಕೊಂಡಾಗ ಫುಲ್ ಸ್ಕ್ರೀನ್ ತೆಗೆದ್ರೆ ಜಾಸ್ತಿ ಬಜೆಟ್ ಆಗುತ್ತೆ, ಇಷ್ಟು ತೆಗೆದ್ರೆ ಕಮ್ಮಿ ಬಜೆಟ್ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಇದು ಡಬಲ್ ಆಗಿಬಿಡುತ್ತೆ ನೀವು ಇಷ್ಟರಲ್ಲಿ ತೆಗೆದಾಗ. ಆ್ಯಂಡ್ ವೆನ್ ವಿ ಆನೆಸ್ಟ್ಲಿ ಯು ಆರ್ ಟಾಕಿಂಗ್ ಅಬೌಟ್ ಬಿಸ್ನೆಸ್, ಬಟ್ ಸಮ್ವೇರ್ ಐ ವುಡ್ ಆಲ್ಸೋ ಲೈಕ್ ಟು ಆ್ಯಡ್ more than a business point in that she is also an artist. Correct. Only because she could visualize this. And when as soon as we went and we spoke about it, our ತಲೆಯಲ್ಲಿ ಓಡಿರುತ್ತೆ ಬಜೆಟ್ ಜಾಸ್ತಿ ಆಗುತ್ತೆ, ಬಟ್ ಏನಕ್ಕೆ ಏನು ಅಂತ ಒಂದು ಅನಾಲಿಸಿಸು ಆಗಿರುತ್ತೆ. ಆ್ಯಂಡ್ ಬೀಯಿಂಗ್ ಅನ್ ಆರ್ಟಿಸ್ಟ್ ಹರ್ಸೆಲ್ಫ್ ಪ್ರಾಬ್ಲಿ ಶಿ ಇಸ್ ಏಬಲ್ ಟು ಗೇಜ್ ದ ಕ್ಯಾನ್ವಸ್ ವೇರ್ ಇಟ್ ಇಸ್ ಟುಡೇ. ಆ ಕ್ರಿಯೇಟಿವ್ ಫ್ರೀಡಮ್ ಇರುತ್ತಲ್ಲ, ಎಸ್ ನಮಗೆ ಆ್ಯಡಪ್ ಆಗುತ್ತೆ ಸಿನಿಮಾಗೆ ಅಂತ. ಆ ಸ್ಪೇಸಲ್ಲಿ ಫ್ರಮ್ ದ ಪ್ರೊಡಕ್ಷನ್ ಹೌಸ್ ಶಿ ವಾಸ್ ತುಂಬ ಸಪೋರ್ಟಿವ್ ಇತ್ತು. ಫಾರ್ ಎನಿಬಡಿ ಕ್ರಿಯೇಟಿವ್ ಥಾಟ್ಸ್ ಇರುತ್ತೆ, ವಿ ಲಿಮಿಟ್ ಅವರ್ ಸೆಲ್ವ್ಸ್ ಫಾರ್ ದ ಪ್ರೊಡಕ್ಷನ್ ಪಾಯಿಂಟ್. ಸಿನಿಮಾಟೋಗ್ರಫರ್ ಎಸ್ಪೆಷಲಿ ಕೆನಾಟ್ ಬಿ ಪ್ರೊಡ್ಯೂಸರ್ ಫ್ರೆಂಡ್ಲಿ. ಮೋರ್ ಲೈಟ್ಸ್, ಮೋರ್ ಕ್ಯಾಮ್ರಾ, ಲೆನ್ಸಸ್, ವೆರಿ ಎಕ್ಸ್ಪೆನ್ಸಿವ್. ಬಟ್ ವ್ಯಾಲಿಡ್ ಪಾಯಿಂಟ್, ಏನಕ್ಕೆ ಬೇಕು? ವೈ ಡು ಯು ನೀಡ್ ಸೋ ಮೆನಿ ಲೈಟ್ಸ್? ಸೊ ವೆನ್ ಸಂಬಡಿ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಓನ್ಲಿ ದೆನ್ ದೇ ವಿಲ್ ನೋ ದಿ ಡೀಪರ್ ವ್ಯಾಲ್ಯೂ. ಓಕೆ, ಇಷ್ಟು ಇರೋದು ಏನಕ್ಕೆ, ಇಷ್ಟು ಬೇಕೇ ಬೇಕು ಅಂದಾಗ ಏನಕ್ಕೆ ಬೇಕು, ದಟ್ಸ್ ದಿ ಪಾಯಿಂಟ್ ಆಫ್ ಇಟ್. ಆ್ಯಂಡ್ ವಿ ಕುಡ್ ಗೆಟ್ ಆಲ್ ದ ರಿಸೋರ್ಸ್ ಓನ್ಲಿ ಬಿಕಾಸ್ ಶಿ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೈ ಇಟ್ ಇಸ್ ನೀಡೆಡ್. ಇದ್ರಲ್ಲಿ ಖರ್ಚು ಯಾಕೆ ಜಾಸ್ತಿ ಆಸ್ ಅಗೇನ್ಸ್ಟ್ ಲೆಟ್ ಅಸ್ ಸೇ ನಾನು ಈ ಕಲರ್ ಪ್ಯಾಲೆಟ್ ಅದು ಆರ್ಟ್ನ ಪಕ್ಕಕ್ಕೆ ಕೇಳೋಣ, ಬಿಕಾಸ್ ಅಲ್ಲಿಗೆ ಸೆಟ್ಟಿಗೆ ದುಡ್ಡು ಆಗಿರುತ್ತೆ. ಬಟ್ ಬರೀ ನನ್ನ ಕ್ಯಾಮ್ರಾ ಟೀಮ್ ಅಂತ ನಾನು ನೋಡಿದಾಗ ಅಲ್ಲ, ಅಂದರೆ ಕ್ಯಾಮ್ರಾ ಖರ್ಚು ಜಾಸ್ತಿ ಅನ್ನೋದಕ್ಕಿಂತ ಮೈ ರಿಕ್ವೈರ್ಮೆಂಟ್ ಫಾರ್ ಲೆನ್ಸ್. ಅಂದರೆ ವಿ ಶಾರ್ಟ್ ವಿತ್ ಕೂಕ್ S7i. S7i is ಇವಾಗ ಇಟ್ ಕ್ಯಾನ್ ಸೌಂಡ್ ಇಟ್ಸ್ ಆನ್ ದ ಮೀಡಿಯಂ ರೇಂಜ್ ಈಗ ಪ್ರೆಸೆಂಟ್ ಟುಡೇ, ಬಟ್ ವೆನ್ ವಿ ಸ್ಟಾರ್ಟೆಡ್ ಆಫ್ ಇಟ್ಸ್ ಆನ್ ದ ಹೈಯರ್ ಸೈಡ್ ಆಫ್. ಏನು ಕೊಡುತ್ತೆ ಆ ಲೆನ್ಸ್? ಅದ್ರದ್ದು ಒಂದು ಟೆಕ್ಸ್ಚರ್ ಇದೆ. ಸೊ ವಿ ಹ್ಯಾವ್ ಇವಾಗ ಆರಿ ಲೆನ್ಸಸ್ ಇದೆ. ಆರಿ ಹ್ಯಾಸ್ ಅ ವೆರಿ ಶಾರ್ಪ್, ಕ್ಲಿಯರ್, ಕ್ರಿಸ್ಪ್ ಇಮೇಜ್ ಇದೆ. ಕೂಕಲ್ಲಿ ಒಂದು ಟೆಕ್ಸ್ಚರ್ ಇದೆ, ಒಂದು ಕೋಟಿಂಗ್ ಇದೆ. ಆ್ಯಂಡ್ ಇಟ್ ಐ ಪರ್ಸ್ನಲಿ ಫೀಲ್ ಇಟ್ ಕ್ರಿಯೇಟ್ಸ್ ಆ್ಯನ್ ಇಂಟಿಮಸಿ. ಓಕೆ, ಸೊ ವೆನ್ ಯು ಆರ್ ಶೂಟಿಂಗ್ ಅಪ್ ಕ್ಲೋಸ್, there should be something that feels intimate for the audience. End of the day, ಲೆನ್ಸು ಇದು ಎಲ್ಲ ಆಡಿಯನ್ಸ್ಗೆ
ಅರ್ಥ ಆಗೋ ಆಡಿಯನ್ಸ್ ಇದ್ದಾರೆ ಒಂದಷ್ಟು ಸೆಕ್ಟರ್ಸು. ಅರ್ಥ ಆಗದೇ ಇರೋರಿಗೆ ಸಬ್ಕಾನ್ಷಿಯಸ್ಲಿ ಲೈಟಿಂಗ್ ಪ್ಯಾಟರ್ನ್, ಓಕೆ, ಯುವರ್ ಲೆನ್ಸಸ್, ಆಲ್ ದಿಸ್ ಇಸ್ ರಿಕ್ವೈರ್ಡ್ ಬಿಕಾಸ್ ಇಟ್ ವಿಲ್ ಓನ್ಲಿ ಎಫೆಕ್ಟ್ ಸಬ್ಕಾನ್ಷಿಯಸ್ಲಿ into the viewer's mind. Film technicians or film personalities can understand ಏನೇನು ಯಾವ ಶೇಡ್ಸ್ ಅಲ್ಲಿ ಇದೆ. ಬಟ್ ಸಿನಿಮಾಟೋಗ್ರಫಿ ಅನ್ನೋದು ಇಸ್ ಅ ವೆರಿ ನಾಲೆಡ್ಜ್, ಅಂದರೆ ಫಾರ್ ಅಸ್ ಟು ಇವನ್ ಎಕ್ಸ್ಪ್ಲೇನ್ ಸಮಥಿಂಗ್ ವೈ ವಿ ನೀಡ್ ಇಟ್ಸ್ ಲಿಟಲ್ ಡಿಫಿಕಲ್ಟ್. ಬಿಕಾಸ್ ಅದು ಲೈಕ್ ಐ ಥಿಂಕ್ ವಿ ವರ್ ಆಲ್ಸೋ ಡಿಸ್ಕಸ್ ಅದು ಸೈನ್ಸ್, ಅದು ಆಪ್ಟಿಕ್ಸ್ ಅಲ್ವಾ, ಸೇಮ್ ಸೈನ್ಸ್ ಅಂಡ್ ಮ್ಯಾಥ್ಸ್. ಬಟ್ ಶಿ ಅಂಡರ್ಸ್ಟುಡ್ ದಟ್ ಪಾಯಿಂಟ್ ಅಂಡ್ ಎಲ್ಲ ಇಲ್ಲಿವರೆಗೂ ಬಂದಿರೋದು ಇಸ್ ಆಲ್ಸೋ ಮೇನ್ಲಿ ಬಿಕಾಸ್ ಆಫ್ ದಟ್. ಈಗ ಇದರಲ್ಲಿ ವಾಟ್ ಪರ್ಸೆಂಟೇಜ್ ಆಫ್ ಇಟ್ ವಾಸ್, ಅಂದರೆ ನಾವೇನು ಫೈನಲ್ ವಿಜುವಲ್ಸ್ ಏನು ನೋಡ್ತೀವೋ ಅದರಲ್ಲಿ ಎಷ್ಟು ಪರ್ಸೆಂಟೇಜು ವಾಸ್ ಶಾರ್ಟ್, ಪೋಸ್ಟಲ್ಲಿ ಏನೆಲ್ಲ ಆಗಿರುತ್ತೆ ಆ ವಿಜುವಲ್ಸ್ ಬರೋದಕ್ಕೆ? ಪೋಸ್ಟಲ್ಲಿ ಟೋನಿಂಗ್, ಓಕೆ, ಇದು ಟೋನಿಂಗಲ್ಲಿ ದಿಸ್ ಟೋನಿಂಗ್ ಐಡಿಯಾ ವಿ ಹ್ಯಾಡ್ ಸ್ಟಾರ್ಟೆಡ್ ಫ್ರಮ್ ದೇರ್ ವಾಸ್ ಅನ್ ಐಡಿಯಾ ವರ್ಕ್ ಫ್ಲೋ ಒಂದು ಏನು ಟ್ರೈ ಮಾಡಬೇಕು ಅಂತ ವಿತ್ ಮೈ ಕಲರ್ಸ್ ಪ್ರೀವಿಯಸ್ ಫಿಲ್ಮ್ಸ್. ಆವಾಗ ಇಟ್ ವಾಸ್ ವೆರಿ ನ್ಯೂ, ವಿ ಕುಡ್ ನಾಟ್ ಎಕ್ಸಿಕ್ಯೂಟ್, ವಿ ಹ್ಯಾಡ್ ನಾಟ್ ಎಜುಕೇಟೆಡ್ ಇನಫ್. ಬಟ್ ಐ ನ್ಯೂ ಇದು ಮಾಡಿದಾಗ ಏನೇನು ಲಿಮಿಟೇಷನ್ಸ್ ಬಂದಿತ್ತು, ಹೌ ಟು ಓವರ್ಕಮ್. ಸೊ ವೆನ್ ವಿ ಗಾಟ್ ಹಿಯರ್ ದೇರ್ ಇಸ್ ಪ್ರೈಮರಿ ಕಲರ್ಸ್, ಸೆಕೆಂಡ್ರಿ ಕಲರ್ಸ್. ಸೊ ಆ ಸೆಕೆಂಡ್ರಿ ಕಲರ್ಸ್ ಕಾಂಪ್ಲಿಮೆಂಟೆಡ್ ವಿತ್ ಹಿಸ್ ಕಾಸ್ಟ್ಯೂಮ್ ಕಲರ್ಸ್. ಸೊ ಇದೆಲ್ಲ ಬಂದಾಗ ಓವರ್ ಆಲ್ ನೀವು ಫ್ರೇಮ್ ನೋಡಿದಾಗ ಸಿನಿಮಾಟೋಗ್ರಫಿ ಅನ್ನೋದು ಇಸ್ ಜಸ್ಟ್ ಐ ಆಮ್ ಟ್ರೈಂಗ್ ಟು ಕ್ಯಾಪ್ಚರ್ ವಾಟ್ಸ್ ದೇರ್, ಬಟ್ ಆರ್ಟ್ ಡೈರೆಕ್ಟರ್ಸ್ ವರ್ಕ್ ಇಸ್ ಇನ್ವಾಲ್ವ್ಡ್, ಕಾಸ್ಟ್ಯೂಮ್ ಡಿಸೈನರ್ಸ್ ವರ್ಕ್ ಇಸ್ ಇನ್ವಾಲ್ವ್ಡ್, ಯುವರ್ ಎವ್ರಿಬಡೀಸ್, ಇವನ್ ಮೇಕಪ್ ದಟ್ ಮ್ಯಾಟರ್, ಸ್ಕಿನ್ ಟೋನ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಲ್ ದಟ್ ಆಡ್ಸ್ ಟು ದ ಒನ್ ಫ್ರೇಮ್. ಸೊ ಇದು ನಾನು ಸೆಕೆಂಡ್ರಿ ಕಲರ್ಸ್ ಕಾಸ್ಟ್ಯೂಮ್ ಜೊತೆ ಕಾಂಪ್ಲಿಮೆಂಟ್ ಆಗಬೇಕು ಅಂದಾಗ ವಿ ಹ್ಯಾಡ್ ಟು ಡೂ ಅವರ್ ಸೆಟ್ ಆಫ್ ಹೋಮ್ ವರ್ಕ್ ಬಿಫೋರ್ ಗೋಯಿಂಗ್ ಟು ಶೂಟ್. ಆ್ಯಂಡ್ ಟೋನಿಂಗ್ ಅನ್ನೋದೇ ನಾವು ಗ್ರೇಡಿಂಗ್ ಅಂತೀವಾ, ಅಥವಾ ಟೋನಿಂಗ್ ಬೇರೆ ಗ್ರೇಡಿಂಗ್ ಬೇರೆ? ಆಲ್ಮೋಸ್ಟ್ ಇವಾಗ ಗ್ರೇಡಿಂಗ್ ಇಸ್ ವಾಟ್ ವಿ ಡೂ ಇನ್ ಪೋಸ್ಟ್. ಅಂದರೆ ದಟ್ ಹೋಲ್ ಪ್ರೊಸೆಸ್ ಇಸ್, ಅಂದರೆ ದೇರ್ಸ್ ಅ ಟೋನ್, ಐ ವಾಂಟ್ ಅ ಸರ್ಟನ್ ಟೋನ್ ಅಂದಾಗ. ಅಂದರೆ ಅಫ್ಕೋರ್ಸ್ ನಮ್ಮದು ತುಂಬ ಲೋ ಸ್ಕೇಲ್ ಆದರೆ ಸ್ಮಾಲ್ ಸ್ಕೇಲ್ ಆದರೆ ನೋಡೋಕೆ ಹೋದರೆ ವೆನ್ ವಿ ಆರ್ ಶೂಟಿಂಗ್ ರಿವ್ಯೂಸ್ ಆಲ್ಸೋ ನಮ್ಮ DOP ಯಾರು ಹೇಳ್ತಾರೆ ಈ ಟೋನ್ ಇಟ್ಕೊಳ್ಳಿ ಅಂತ. ಸೊ ಮೇ ಬಿ ದಟ್ ಇಸ್ ದಿ ಟೋನ್ ಆರ್ ಓಕೆ. ಟೋನ್ ಕಂಪ್ರೈಸಸ್ ಆಫ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್, ಅಂದರೆ ಇವಾಗ ಕಾಂಟ್ರಾಸ್ಟ್ ರೇಷೋ, ದಟ್ ಈಸ್ ವಿತ್ ರೆಸ್ಪೆಕ್ಟ್, ಅಂದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಲಾಟ್ ಆಫ್ ಥಿಂಗ್ಸ್. ಗ್ರೇಡಿಂಗ್ is happening in DI post. So nam contrast ratio and hididu it's again purely mathematical. Idike we had set a few basics, and as he said, I want to keep basics in the film. I also kept basic ratios, and we have adne consistent agi achieve madade was the whole challenge. ಎಷ್ಟು ಸೆಟ್ ಹಾಕಿದ್ರಿ ನೀವು ಇದಕ್ಕೆ ಅಂತ? ಮೇಜರ್ಲಿ ಫಸ್ಟು ಲೊಕೇಶನ್ ಹಂಟ್ ಮಾಡ್ತಿದ್ರಿ. ನನಗೆ ಎಲ್ಲಿ ಸಿಮೆಟ್ರಿ ಕಾಣುತ್ತೋ ಲೊಕೇಶನ್ಸಲ್ಲೂ ಅದನ್ನು ಫಸ್ಟು ಹಂಟ್ ಮಾಡ್ತಿದ್ದು. ಸಿಮೆಟ್ರಿ ಬೇಸಿಕಲಿ ಒಂದು ಮನೆ ಬರುತ್ತೆ ಶಾರ್ಟ್ ಟ್ರೈಲರಲ್ಲಿ, ಪಿಲ್ಲರ್ಸ್ ಇರೋ ಮನೆಯೇ ಬೇಕಿತ್ತು, ಸೊ ದಟ್ ನನಗೆ ಸಿಮೆಟ್ರಿ ಸಿಗುತ್ತೆ. ಆ್ಯಂಡ್ ಬಿಲ್ಡಿಂಗ್ಸಲ್ಲಿ ವಿಂಡೋಸ್ ಎಲ್ಲ ಕರೆಕ್ಟಾಗಿದ್ದು, ಎವ್ರಿಥಿಂಗ್ ನೋಡಿದ ತಕ್ಷಣ ಇದು ಸಿಮೆಟ್ರಿ. ನಾನು ಫ್ರೇಮ್ ಇಟ್ಟರೆ ನಂಗೆ ಈ ಕಡೆ ಒಂದು ವಿಂಡೋ ಬರುತ್ತೆ, ಈ ಕಡೆ ಒಂದು ವಿಂಡೋ ಬರುತ್ತೆ. ಆ ಥರ ಲೊಕೇಶನ್ಸ್ ಎಲ್ಲ ವಿ ಹವ್ ಲೈಕ್ ಒಂದು 30% ಆಫ್ ದ ಫಿಲಿಮ್ಸ್ ನಾವು ಲೈವ್ ಲೊಕೇಶನಲ್ಲಿ ಮಾಡಿದ್ದೀವಿ. ಮಿಕ್ಕಿದ್ದೆಲ್ಲ ಸೆಟ್. ಈವನ್ ಲೈವ್ ಲೊಕೇಶನಲ್ಲಿ ವಿ ಹ್ಯಾಡ್ ಟು ಪೇಂಟ್ ದಟ್ ಬಿಲ್ಡಿಂಗ್ ಅಕಾರ್ಡಿಂಗ್ ಟು ಅವರ್ ಕಲರ್ ಟೋನ್. ಅಂದರೆ ಸೆಟ್ ವರ್ಕ್ ಅಂದ ತಕ್ಷಣ ನಾಟ್ ಲೈಕ್ ಎವ್ರಿಥಿಂಗ್ ಇಸ್ ಕನ್ಸ್ಟ್ರಕ್ಟೆಡ್, ಸ್ಟ್ರಕ್ಚರ್ ಇರುತ್ತೆ, ವಿ ಯೂಸ್ ಟು ಕಂಟ್ರೋಲ್ ದ ಎವ್ರಿಥಿಂಗ್. ಓಕೆ, ಆ ಥರ ವಿ ಯೂಸ್ ಟು ಡೂ. ಆ್ಯಂಡ್ ಮೇಜರ್ ಆ ಮನೆ ಪೋರ್ಷನ್ ವಾಟ್ ಯು ಸಿ ಇನ್ ದ ಟ್ರೈಲರ್, ಇಟ್ಸ್ ಆಲ್ ಕಂಪ್ಲೀಟ್ ಸೆಟ್. ಇನ್ ಒನ್ ಸೀಕ್ವೆನ್ಸ್ ಐ ವಾಂಟೆಡ್ 2 walls ಟು ಕಮ್ ಕ್ಲೋಸರ್ ಟು ವಿಕಿ ಆ್ಯಂಡ್ ಜಾಮಿಂಗ್ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ಬೇಕು. ಅದು ಹೆಂಗೆ ಕ್ರಿಯೇಟ್ ಮಾಡೋದು? ದೆನ್ ಆ ರೀಸನಿಂದ ಓಕೆ ಸೆಟ್ಟಿಗೆ ಹೋಗೋಣ. ಸೊ ಇಟ್ ಕಮ್ಸ್ ಇನ್ ಒನ್ ಸಾಂಗ್ ಸೀಕ್ವೆನ್ಸ್, ಇಟ್ ಹ್ಯಾಸ್ ಟು ಕ್ಲೋಸ್ ಆಗ್ಬಿಡ್ಬೇಕು ವಾಲ್ಸ್ ಮಧ್ಯೆ ಅಂದಾಗ. ಸೊ ಆ ರೀಸನಿಂದ ನಾವು ಸೆಟ್ಟಿಗೆ ಹೋಗಿದ್ದು. ಸೆಟ್ಟಿಗೆ ಹೋದ್ಮೇಲೆ ನಮ್ಮ ಕಂಟ್ರೋಲಲ್ಲಿದೆ ಸೆಟ್. ಇವಾಗ ನಾನು ಯಾವ ಕಲರ್ ಆದರೂ ಆಗ್ಬೋದು, ಏನಾದರೂ ಮಾಡ್ಕೊಬೋದು. ಇವನ್ ದ ವಿಂಡೋಸ್ ಎವ್ರಿಥಿಂಗ್ ಕ್ಲೀನ್ಲಿ ವಿ ಪ್ಲ್ಯಾನ್ಡ್ ಇಟ್, ವಿ ಎಕ್ಸಿಕ್ಯೂಟೆಡ್. ಅಂದ್ ಸೆಟ್ಗೆ ನಾವೇ ಆರ್ಕಿಟೆಕ್ಚರ್ಸ್. ಇದು ಮುಗಿಸೋಷ್ಟಿಗೆ ವಿ ವರ್ ಲೈಕ್ ಓಕೆ ಒಂದು ಅಪಾರ್ಟ್ಮೆಂಟ್ ಕಟ್ಟಿಸ್ಬೋದು, ಈಗ ಡಿಸೈನ್ ಆದರೂ ಮಾಡ್ಬೋದು ನಾವೇ. ಓಕೆ ಇಷ್ಟಡಿಗೆ ಇಷ್ಟಡಿ, ಇಲ್ಲಿ ಮಿರರ್ ಬಂದರೆ ಓಕೆ ಇಲ್ಲಿ ಮಿರರ್ ಬರಬೇಕು. ಇದು ಯಾವಾಗ ಶುರು ಆಯಿತು? ಈ 23 ನೀವು ಕಥೆಯನ್ನ ಪಿಚ್ ಮಾಡಿದ್ರಿ, ಶೂಟಿಗೆ ಯಾವಾಗ ಹೋದ್ರಿ? ಜೂನ್, ಆಗಸ್ಟ್ 2024. No, 2023. August, September we started shooting. September. Announcement ಅದಕ್ಕೂ we had like announcement August 4-5 months. ಮುಗಿಸಿದ್ದು ಶೂಟ್ ಮುಗಿಸಿದ್ದು 2024 mid. Yes, 1 year we took. Okay. ಶೂಟ್ ಮುಗಿಸೋದಕ್ಕೆ. Okay. And ಎಲ್ಲಿ ನಿಮಗೆ ಹೆಚ್ಚು ಟೈಮ್ ಸ್ಪೆಂಡ್ ಆಯ್ತು ಇದ್ರಲ್ಲೇನಾ? ಅಂದರೆ ಒಂದು ಶೆಡ್ಯೂಲ್ ಟು ಇನ್ನೊಂದು ಶೆಡ್ಯೂಲ್ ಹೋದಾಗ ನಾವು ಇವಾಗ ಲೊಕೇಶನ್ ಹುಡುಕ್ಬೇಕು, ಇದೇ ಥರ ಸಿಮೆಟ್ರಿ ಇರೋದು, ಇಲ್ಲ ಸೆಟ್ ಹಾಕೋಣ ಅಂದರೆ ಅಗೈನ್ ಇನ್ನೊಂದು 10 days ಎಕ್ಸ್ಟೆಂಟ್. ಆಮೇಲೆ ಅಗೇನ್ ವಿ ಹ್ಯಾವ್ ಟು ರನ್ ಥ್ರೂ ದಿ ಎಂಟೈರ್ ಪ್ರೊಸೆಸ್. ಇವಾಗ ಫಾರ್ ಎಕ್ಸಾಂಪಲ್ ಸೆಟ್ ಹಾಕಿದಾಗ ನಮ್ಮ ಕಂಟ್ರೋಲ್ ಇದೆ. ಸೊ ವೈ ಡು ವಿ ನೀಡ್ ಅ ವಿಂಡೋ ಹಿಯರ್, ವೈ ನಾಟ್ ದೇರ್?
ಸೊ ಹೌ ವಿಲ್ ಇಟ್ ಎಫೆಕ್ಟ್ ಮೈ ಲೈಟಿಂಗ್. ಇದಕ್ಕೆ ಅಲ್ಲಿ ನಡೆಯೋ ಸೀನ್ಸು ಏನೇನು ಶಾರ್ಟ್ಸ್ ನಡೆಯುತ್ತೆ, ವಿ ಹ್ಯಾಡ್ ಟು ಹ್ಯಾವ್ ಅನ್ ಐಡಿಯಾ, ಮಾರ್ಕಿಂಗ್ ಮಾಡ್ಕೊಂಡು ವಿ ಜಸ್ಟ್ ಪ್ಲಾನ್. ಸೊ ಅವಾಗ ಇಲ್ಲಿಗೆ ನಂಗೆ ವಿಂಡೋ ಇಲ್ಲಿದ್ರೆ ಚೆನ್ನಾಗಿರುತ್ತೆ. ಆ ಥರ ಇಟ್ ವಾಸ್ ಅ ಕೊಲಾಬ್ರೇಟಿವ್ ಥಿಂಗ್. ಸೊ ಪ್ರಾಬ್ಲಿ ಅಂದರೆ ಜಸ್ಟ್ ಟು ಸೆಟ್ ಹಾಕೋದು ಇಸ್ ಅನ್ ಎಕ್ಸ್ಪೆನ್ಸಿವ್ ಥಿಂಗ್. ಆದಮೇಲೆ ಲೈವ್ ಲೊಕೇಶನ್ ಅಂದರೆ ಓಕೆ ವಿ ಹ್ಯಾವ್ ಲಿಮಿಟೇಷನ್ಸ್, ವಿ ವರ್ಕ್ ಅರೌಂಡ್ ಲಿಮಿಟೇಷನ್. ವೆನ್ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಸಮಥಿಂಗ್ ವಿ ಶುಡ್ ಹ್ಯಾವ್ ಅ ರೀಸನ್ ವೈ ದಿಸ್ ಇಸ್ ಕಮಿಂಗ್ ಹಿಯರ್. ಸೊ ವಿ ಹ್ಯಾವ್ ಟು ಬಿ ಥರೋ ವಿತ್ ವಾಟ್ ಈಸ್ ಕಮಿಂಗ್ ಹಿಯರ್, ವೈ, ವಾಟ್ ಇಸ್ ಅ ಸೀನ್, ಲೈಟ್ ಸೋರ್ಸ್, ಏನೇನು ಸೀನ್ ಬರುತ್ತೆ. ಸೊ ಒಂದು ಫುಲ್ ರನ್ ಥ್ರೂ ಮಾಡ್ಕೊಂಡು ದೆನ್ ವೇಸ್ಟ್. ಮತ್ತು ಎಕ್ಸ್ಟ್ರೀಮ್ಸ್ಗೆ ಹೋಗ್ಬೋದು ನಾವು ಕ್ಯಾಮ್ರಾ ಆ್ಯಂಗಲ್ಸ್. ಐ ಕ್ಯಾನ್ ಗೋ ಫಾರ್ ಎ ಟಾಪ್ ಆ್ಯಂಗಲ್. ಬೇಕಾದ್ರೆ ಒಂದು ವಾಲ್ ರಿಮೂವ್ ಮಾಡು ಅಂದರೆ ರಿಮೂವ್ ಮಾಡಿಬಿಡ್ತಾರೆ. ಫುಲ್ ನಮ್ಮ ಕಂಟ್ರೋಲಲ್ಲಿದ್ದಾಗ ವಾಟ್ ಮ್ಯಾಕ್ಸಿಮಮ್ ಅದರಿಂದ ಯೂಸ್ ಮಾಡ್ಕೊಬೋದು. ಅದ್ರ ಅಕಾರ್ಡಿಂಗ್ಲಿ ವಿ ಪ್ಲ್ಯಾಂಡ್ ಎಂಟರ್ ಸೀಕ್ವೆನ್ಸಸ್. ಈಗ ನೀವು 2 ಗೋಡೆಗಳು ಬರುತ್ತೆ ಅಂತ ಅದನ್ನ ನಾನು VFX ಅಲ್ಲಿ ಮಾಡ್ಕೋಬೋದಲ್ಲ, ಆಗಲ್ವಾ? ಅಂದರೆ ಇಲ್ಲ ಮಾಡ್ಬೋದು, VFX ಅಲ್ಲೂ ಮಾಡ್ಬೋದು. ಬರೀ ಆ 2 ವಾಲ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಮಾಡ್ಬೋದು. ಬಟ್ ವಾಟ್ ಲುಕ್ಸ್ ರಿಯಲ್ ಇಸ್ ದ ರೂಮ್ ಇನ್ ದ ಬ್ಯಾಕ್ ಗ್ರೌಂಡ್ ಇಸ್ ಸೀನ್. ಇಟ್ಸ್ ಅ ಲಾಂಗ್ ಸೀನ್ ವೇರ್ ಹಿ ಗೆಟ್ಸ್ ಔಟ್ ಆಫ್ ದ ಬಾತ್ರೂಮ್, ಹಿ ಕಮ್ಸ್ ಫ್ರಮ್ ದ ರೂಮ್ ಆ್ಯಂಡ್ ದೆನ್ ಸೀನ್ ಮಧ್ಯ ಸಡನ್ಲಿ ದರ್ ಇಸ್ ಅ ಶಿಫ್ಟ್. ಸೊ ಇಟ್ ಇಸ್ ನಾಟ್ ಲೈಕ್ ಯು ಅವಾಗ ಅಷ್ಟು ಕನ್ಸ್ಟ್ರಕ್ಟ್ ಮಾಡೋದನ್ನ. and it's expensive process, and to be very honest, time taking, and the CG thing that experts na karsi na ಮಾಡ್ಸೋದು, it's also expensive thing. CG ಕೆಲಸ ಕಡಿಮೆನೇ ಇದೆಯಾ ಕಂಪ್ಯಾರಿಟಿವ್ಲಿ ಕಮ್ಮಿ ಇದೆ. ಮೇಜರ್ಲಿ ಮೋಸ್ಟ್ ಆಫ್ ದ ಎರೇಸರ್ಸ್ ಜಾಸ್ತಿ ಇತ್ತು ಅಷ್ಟೇ. ಎಲ್ಲೋ ವೈರ್ ಬಂದಿರುತ್ತೆ, ಎಲ್ಲೋ ಒಂದು ಶಾರ್ಟಲ್ಲಿ ಚೆನ್ನಾಗಿ ಬಂದಿತ್ತು, ಮೇಲೆ ಆ್ಯಕ್ಚುಲಿ ಸೆಟ್ಗೆ ರೂಫ್ ಇರಲಿಲ್ಲ ಬಿಕಾಸ್ ಲೈಟಿಂಗ್ ಪರ್ಪಸ್ಗೋಸ್ಕರ ಸೆಟ್ ಹಾಕಿದಲ್ಲ, ಆ ಥರ ರೂಫ್ ಕ್ರಿಯೇಟ್ ಮಾಡ್ಕೊಳೋದು. ಅವ್ರು ಒಂದು ಶಾರ್ಟ್ ತೆಗೆದಿದ್ರಿ ಒಂದು ಮನೆಯಲ್ಲಿ, ಅಲ್ಲಿ ಮೇಲೆ ಲೈಟು ಆ್ಯಕ್ಚುಲಿ ಸೆಂಟ್ರ್ಗಿಂತ ಸ್ವಲ್ಪ ಸೈಡ್ ಇತ್ತು, ಅದನ್ನು CG ಅಲ್ಲಿ ಸೆಂಟ್ರಿಗೆ ಮಾಡ್ಕೊಂಡ್ರಿ. ಅಂದರೆ ನಾವು ಹೆಂಗೆ ಹೋಗ್ತೀವಿ ಅಂದರೆ ಕಾಸ್ಟ್ ಎಫೆಕ್ಟಿವ್. ಇವಾಗ ಒಂದು CG ಅಲ್ಲಿ ಒಂದು ಫ್ರೇಮ್ನ CG ಮಾಡಬೇಕಂದ್ರೆ ಸೇಮ್ ಕಾಸ್ಟ್. ಆ ಫ್ರೇಮಲ್ಲಿ ಇವಾಗ ಅದ್ರಲ್ಲಿ CG ಇದೆ ಅಂದರೆ ಇನ್ನೆಲ್ಲ ಏನೇನು ಮಾಡ್ಬೋದು ಅನ್ನೋದು ಅದಕ್ಕೆ ಆಗ್ಬಿಡ್ತಿದ್ರಿ. ಸೊ ಆ ಥರ ವಿ ಪ್ಲ್ಯಾನ್ಡ್ ಇಟ್. ನನಗೆ ದಿಸ್ ವಾಸ್ ಅ ಕನ್ಸರ್ನ್, ಅದನ್ನೇ ನಾನು ಪ್ರಶ್ನೆಯಾಗಿ ಕನ್ವರ್ಟ್ ಮಾಡ್ತೀನಿ. ವಿಚ್ ಇಸ್, ಈಗ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ ವಿಜುವಲ್ಸ್ ಮೇಲೆ, ಆ್ಯಂಡ್ ನನ್ನ ಪ್ರಕಾರ ಅದು ಟೀಸರು, ಟ್ರೇಲರು ಆಸ್ ಅನ್ ಇನ್ವಿಟೇಷನ್ ಟು ದಿ ಆಡಿಯನ್ಸ್ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಬಿಕಾಸ್ ಫ್ರಮ್ ದಿ ಗೆಟ್ ಗೋ ನಮಗೆ ಗೊತ್ತು, ಓಕೆ ಫೈರ್ಫ್ಲೈ ಅಲ್ಲಿ ವಿಜುವಲ್ಸ್ USP ಇದ್ದಾಗಿದೆ ಆ್ಯಂಡ್ ನಾವು ಹೋಗಿ ನೋಡಬಹುದು ಅಂತ ಅಲ್ವಾ. ಆದರೆ ನಾನು ಪ್ರೇಕ್ಷಕನಾಗಿ ಬಂದು ಕೂತು ಒಂದು 2-3 ನಿಮಿಷ ಆದ್ಮೇಲೆ ನಾನು ಕಥೆಯೊಳಗೆ ಹೋಗ್ಬೇಕು, ವಿಜುವಲ್ಸ್ನ ನೋಡ್ತಾ ಕೂರೋದು ಇಲ್ಲ, ಕೂತ್ಕೊಳ್ಳಬಾರ್ದು ಅಲ್ವಾ. ಆ್ಯಂಡ್ ನನ್ನ ಕನ್ಸರ್ನ್ ಏನಿತ್ತು ಅಂತ ಹೇಳ್ಬಿಡ್ತೀನಿ, ಏನೋ ತಪ್ಪಾಗಿ ತಿಳ್ಕೊಬಾರ್ದು, ಬಟ್ ಇಟ್ಸ್ ಜಸ್ಟ್ ಅ ಕನ್ಸರ್ನ್. ಐ ವಾಂಟ್ ಟು ಸಿ ಹೌ ಯು ಗೋಣ ಆನ್ಸರ್ ದಟ್. ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಅನ್ನೋ ಆಗೋ ಒಂದು ಪ್ರಮಾದ ಇದೆಯಾ ಇಲ್ಲಿ ಅಂತಂದ್ರೆ, ನೋಡಿ ವಿಜುವಲ್ಸ್ ಹೇಗಿದೆ, ಅದೆಲ್ಲ ಬೊಂಬಾಟಾಗಿದೆ, ಕಥೆ ಇಲ್ಲ ಅನ್ನೋ ಥರದ್ದು. ಸೊ ದಿ ಕ್ವೆಶ್ಚನ್ ಇಸ್, ಇದೆಲ್ಲದಕ್ಕೂ ಮೂಲ ಕಥೆನೇ. ಅಂಡ್ ನೀವು ಹೇಳಿದ್ರಿ ಈ ಜೆನ್ಸಿಯ ಈ ಆಟಿಟ್ಯೂಡ್ ಇತ್ತು, ಅದಕ್ಕಾಗಿ ವಿಕ್ಕಿನ ಬರದೆ ಅನ್ನೋ ಆಫ್ ದಟ್. ಸೊ ಹೌಎವರ್ ಯು ವಾಂಟ್ ಟು ಟೇಕ್ ದಿಸ್ ಫಾರ್ವರ್ಡ್, ಯು ಕ್ಯಾನ್ ಐದರ್ ಟೆಲ್ ಮೀ, ಓಕೆ ಈ ಕ್ಯಾರೆಕ್ಟರ್ ಇಂದ ಸುತ್ತಲೂ ನಾನು ಹೇಗೆ ಬಿಲ್ಡ್ ಮಾಡ್ತಾ ಹೋದೆ ಸಿಚುಯೇಷನ್ಸ್ನ, ಅದ್ರ ಥಾಟ್ ಪ್ರೊಸೆಸ್ ಏನಿತ್ತು ಅಂತ, ಅಥವಾ ಹೌಎವರ್ ಯು ವಾಂಟ್ ಟು ಅಡ್ರೆಸ್ ದಿಸ್. ಎನಿಥಿಂಗ್, ಸ್ಟೋರಿ ಇಸ್ ದ ಬೇಸ್ ಲೈನ್. ಸ್ಟೋರಿ ಇಟ್ಸ್ ಲೈಕ್ ಅದೇ ಹಂಗೆ ಪಾಯ ಇದ್ದಂಗೆ ಬಿಲ್ಡಿಂಗ್ಗೆ, ಅದಿಲ್ಲ ಅಂದರೆ ಏನು ಅದ್ರ ಮೇಲೆ ಏನು ಎಷ್ಟು ಡೆಕೋರೇಟ್ ಮಾಡಿದ್ರು ಇಟ್ ವಿಲ್ ನಾಟ್ ಸ್ಟ್ಯಾಂಡ್. And we have a very strong emotional story in the film. So at the end of the day, the Vicky character gonna make you cry, make you laugh, entertain you. And now ತೀರಾ art ಕಡೆ ಹೋಗ್ತಿಲ್ಲ. It's not a art film. It's a proper entertaining commercial film, I can say. It's a new age commercial film, Firefly. And we have fights, trailer, we have fights, we have fun sequences, we have dance number. And we ದ ಪ್ರಾಪರ್, ಇವಾಗ ಒಂದು ಕಮರ್ಷಿಯಲ್ ಸಿನಿಮಾಲಿ ಏನು ಡ್ರಾಮಾ ನಡೆಯುತ್ತೋ, ಐ ಪ್ಲೇಸ್ಡ್ ಇಟ್ ಇನ್ ಫೈರ್ಫ್ಲೈ ವರ್ಲ್ಡ್ ವಿತ್ ಸೆಟ್ ಎವ್ರಿಥಿಂಗ್. ಮೋರ್ ಟು ಸೇ ಸ್ಟೈಲ್ ಆ್ಯಂಡ್ ಸಬ್ಸ್ಟೆನ್ಸ್. ಎಸ್, ಥ್ಯಾಂಕ್ ಯು ಸರ್. ಬಟ್ ಇಟ್ ಇಸ್ ಬ್ಲೆಂಡೆಡ್. ಇಟ್ಸ್ ಬ್ಲೆಂಡೆಡ್ ಫಾರ್ ಅನ್ ಆಡಿಯನ್. ಈವನ್ ನಮ್ಮ ಮದರ್ ಏಜ್ ಅವರು ಬಂದು ನೋಡಿದ್ರೆ ಕೂಡ ದೇ ಕ್ಯಾನ್ ಈಸಿಲಿ ಕನೆಕ್ಟ್ ಟು ದ ಸ್ಟೋರಿ ಆ್ಯಂಡ್ ದೇ ವಿಲ್ ವಾಚ್ ಇಟ್. ಬಟ್ ಈಗ ನಾನು ಅಫ್ಕೋರ್ಸ್ ಯು ವಿಲ್ ನಾಟ್ ರಿವೀಲ್ ದಿ ಸ್ಟೋರಿ ಏನೋ, ಬಟ್ ನಾನು ಅರ್ಥ ಮಾಡ್ಕೋಬೇಕು, ನೀವು ಹೇಗೆ ಬರೆಯಕ್ಕೆ ಹೋದ್ರಿ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಇವನ ದೈನಂದಿನ ಜೀವನದಲ್ಲಿ ಯಾರ್ಯಾರನ್ನೆಲ್ಲ ಮೀಟ್ ಮಾಡ್ತಾ ಹೋಗ್ತಾನೆ ಅಂತ ಸೀನ್ ಬೈ ಸೀನ್ ಬರ್ಕೊಂಡು ಹೋದ್ರ, ಲೈಕ್ ಹೌ ಡಿಡ್ ಯು ಬಿಲ್ಡ್ ಸೀನ್ಸ್ ಆರ್ ಹೌ ಡಿಡ್ ಯು ರೈಟ್ ದಿ ಸ್ಕ್ರೀನ್ ಪ್ಲೇ ಓವರ್ ಆಲ್ ಅಂತ ಕೇಳ್ತಾರೆ. ಅಂದರೆ ಇದು ಸ್ಟೋರಿ ಟೆಲ್ಲಿಂಗ್ ಅಪ್ರೋಚೇ ನಾನು ಡಿಫ್ರೆಂಟ್ ಅಪ್ರೋಚಲ್ಲಿ ಹೋಗ್ಬೇಕು ಅಂತಲೇ ಫಸ್ಟ್ ಥಾಟ್. ಐಡಿಯಾಸ್ ಲೈಕ್ ಓಕೆ ದ ಸ್ಕ್ರೀನ್ ಪ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಹೋಗಬೇಕು, ನಾಟ್ ಐ ಟೋಲ್ಡ್ ಯು ನರೇಟಿವ್ ಸ್ಕ್ರಿಪ್ಟ್, ಆ ಬೇಸ್ ಮೇಲೆ ನಾವು ಸ್ಕ್ರೀನ್ ಪ್ಲೇ, ದಟ್ಸ್ ಫಸ್ಟ್ ಥಿಂಗ್ ಐ ಲಾಕ್ಡ್. ಅದಾದಮೇಲೆ ಓಕೆ ಓಪನಿಂಗ್ ಸೀನ್ ವಾಟ್,
ವಾಟ್ ವಿಲ್ ಬಿ ದ ಇಂಟರ್ವೆಲ್, ವಾಟ್ ವಿಲ್ ಬಿ ದ ಕ್ಲೈಮ್ಯಾಕ್ಸ್. ಸರಿ. ದೆನ್ ಐ ಕೇಮ್ ಅಪ್ ವಿತ್ ಓಕೆ ಈ ಸಿಚುವೇಶನ್ದ ಹೌ ವಿ ಗೋಸ್ ಒನ್ ಬೈ ಒನ್ ವಾಟ್ ಮೈ ಅಂದರೆ ಏನು ಮಾಡ್ಬೋದು ಇವನು ವಿಕ್ಕಿ ಕ್ಯಾರೆಕ್ಟರ್, ಏನು ಮಾಡಬಾರ್ದು. ಅಂದರೆ ವಿಕ್ಕಿಗೆ ಕ್ಯಾರೆಕ್ಟರೈಸೇಷನ್ಗೆ ಒಂದು ಲಿಮಿಟ್ಸ್ ಹಾಕ್ಕೊಂಡ್ರಿ. ಈ ಲಿಮಿಟ್ಸಲ್ಲಿ ವಿಕ್ಕಿ ಏನಾದರೂ ಪ್ಲೇ ಮಾಡ್ಬೋದು. ಆ್ಯಕ್ಚುಲಿ ಎಂಟೈರ್ ಸ್ಟೋರಿ ನಡೆಯೋದು 1.5 years ಸ್ಪ್ಯಾನಲ್ಲಿ. ಓಕೆ. ಸೊ ಐ ಜಸ್ಟ್ ಪಿಕ್ಡ್ ಫ್ಯೂ ಥಿಂಗ್ಸ್ ಆ್ಯಂಡ್ ವಿ ಓವರ್ ಆಲ್. ಅದು ಯಾವಾಗ ಫಿಕ್ಸ್ ಮಾಡ್ಕೊಂಡ್ರಿ 1.5 years ಸ್ಪ್ಯಾನ್? ಅದು ಸ್ಟೋರಿ ಸ್ಕ್ರ್ಯಾಚ್ ಲೈನಲ್ಲೇ ಇತ್ತು. ಸಿ ಆ್ಯಸ್ ಎ ರೈಟರ್ ಎವ್ರಿ ರೈಟರ್ಗೆ ಒಂದು ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ. ಅವ್ರಿಗೆ ಕತೆ ಸ್ಟ್ರಾಂಗಾಗಿ ಬಂದು ಆಮೇಲೆ ಸಿನಿಮಾಗೆ ಹೋಗೋದಕ್ಕೆ. ಇನ್ನೊಂದು ಕೆಲವೊಬ್ರು ರೈಟರ್ಸ್ ಇರ್ತಾರೆ, ಅವ್ರಿಗೆ ಓವರ್ ಆಲ್ ಕ್ಲೈಮ್ಯಾಕ್ಸು ಗೊತ್ತಿರಬೇಕು, ಸ್ಟಾರ್ಟಿಂಗು ಗೊತ್ತಿರಬೇಕು. ಒಂದು ಲೈನ್ ಅವ್ರಿಗೆ ವರ್ಕೌಟ್ ಆಗೋದಿಲ್ಲ. ಐ ರೈಟ್ ಲಿಟಲ್ ಡಿಫ್ರೆಂಟ್. ನನಗೆ ಫಿಲಿಮ್ದು ಓಪನಿಂಗ್ ಶಾಟ್ ನನಗೆ ಎಕ್ಸೈಟ್ ಆಗಬೇಕು. ಕರೆಕ್ಟ್. ನನಗೆ ಫಿಲಿಮ್ ಎಂಡ್ ಶಾಟ್ ಇದೇ ಇರಬೇಕು ಅಂತ ಫಿಕ್ಸ್ ಆದರೆ ದೆನ್ ಐ ರೈಟ್ ಫ್ರಮ್ ದ ಶಾರ್ಟ್ ಟು ಶಾರ್ಟ್. ಎಕ್ಸಲೆಂಟ್. ಸೊ ವೈಲ್ ರೈಟಿಂಗ್ ಐ ಇಮ್ಯಾಜಿನ್ ಓಕೆ ಈ ಶಾರ್ಟು ಈ ಥರ ತೆಗೆದ್ರೆ ಚೆನ್ನಾಗಿರುತ್ತೆ. ಓಕೆ ನಾವು ನನ್ನ ಕ್ಯಾರೆಕ್ಟರ್ನ ಪ್ಲೇಸ್ ಮಾಡಿ ಏನು ಡ್ರಾಮಾ ಮಾಡ್ಬೋದು. ಅಂದರೆ ನಂದು ವೆರಿ ಅಂದರೆ ನಂದು ಸ್ವಲ್ಪ ಕಷ್ಟ ಅಪ್ರೋಚ್. ಅಲ್ಲ, ನಾನೇನು ಅನ್ಕೊಳ್ತಾ ಇದ್ದೀನಿ ಅಂದರೆ ಈ ಫ್ಯಾಂಟಸಿಯ ಒಂದು ಜಾನ್ರಲ್ಲಿ ಅದು ವರ್ಕ್ ಆಗತ್ತೆ. ಒಂದು ರಿಯಲಿಸ್ಟಿಕ್ ಫಿಲಮ್ ತೆಗಿಬೇಕಾದ್ರೂ ಕೂಡ ಅದು ವರ್ಕ್ ಆಗುತ್ತೆ. ಇದು ವರ್ಕ್ ಆಗುತ್ತೆ. ಇವಾಗ ನಾನು ಮಾರ್ಕೆಟಲ್ಲಿ ಸಿನಿಮಾ ತೆಗಿಬೇಕಂದ್ರೆ ಫಾರ್ ಎಕ್ಸಾಂಪಲ್ KR ಮಾರ್ಕೆಟಲ್ಲಿ ನಂಗೆ ಅಲ್ಲಿ ಒಂದು ಶಾರ್ಟ್ ಲೈಕ್ ಎಕ್ಸೈಟ್ ಆಗಬೇಕು. ಈ ವ್ಯೂಯಿಂದ ನೋಡ್ರೆ ಚೆನ್ನಾಗಿರುತ್ತೆ. ಓಕೆ ನಾನು ಹೀರೋನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವಾಗ ಈ ಶಾರ್ಟ್ ಫಿಕ್ಸ್ ಆಗಿದೆ ನನಗೆ. ನೆಕ್ಸ್ಟ್ ಅಲ್ಲಿ ಹೆಂಗೆ ಬರ್ತಾನೆ, ಅದಕ್ಕೆ ಏನು ಲಾಜಿಕಲ್ಸ್, ರಿವರ್ಸ್ ಇಂಜಿನಿಯರಿಂಗ್ ಬೇಸಿಕಲಿ. ಇಟ್ಸ್ ಎ ಕ್ಯಾಲ್ಕುಲೇಟಿವ್ಲಿ ರಿಟರ್ನ್ ಸ್ಕ್ರಿಪ್ಟ್. ನೋ ಎಕ್ಸಲೆಂಟ್. ಮ್ಯಾಥಮೆಟಿಕಲಿ ರಿಟರ್ನ್ ಸ್ಕ್ರಿಪ್ಟ್. ಎಕ್ಸಲೆಂಟ್. ಈಗ ನೀವು ಡ್ಯಾನ್ಸ್ನ ಮೆನ್ಷನ್ ಮಾಡಿದ್ರೆ ದಿ ಅದರ್ ಥಿಂಗ್ ದಟ್ ಫೆಲ್ಟ್ ವೆರಿ ರಿಫ್ರೆಶಿಂಗ್ ಟು ಮೀ ಇಸ್ ನಿಮ್ಮ ಮೂವ್ಸ್, ನಿಮ್ಮ ಡ್ಯಾನ್ಸ್ ಮೂವ್ಸ್ ಕೂಡ ಅದರಲ್ಲಿ ಒಂದು ಗ್ರೇಸ್ ಇದೆ, ಒಂದು ಟೆಂಡರ್ನೆಸ್ ಇದೆ. ಯಾವುದೋ ಒಂದು ಹೆವಿ ಸ್ಟೆಪ್ ಅದೆಲ್ಲ ಇಲ್ಲ. ಹೌ ಐ ಮೀನ್ ಅದು ಕೂಡ ಆಬ್ವಿಯಸ್ಲಿ ಕಾನ್ಶಿಯಸ್ ಆಗಿ ಹೀಗೆ ಇರಬೇಕು, ಅವ್ನ ಕೈ ಇಷ್ಟೇ ಅಲಾಡಿಸ್ಬೇಕು ಅಂಡ್ ಆಲ್ ಆಫ್ ದ್ಯಾಟ್. ಬಟ್ ನಿಮ್ಗೆ ಡ್ಯಾನ್ಸ್ ಬರುತ್ತಾ ಅಥವಾ? ಐ ಆಮ್ ಗುಡ್ ಡ್ಯಾನ್ಸ್ ಅಂದರೆ ನಂಗೆ ಸ್ವಲ್ಪ ಡ್ಯಾನ್ಸ್ ಬರುತ್ತೆ. ಫಾರ್ ಶೋರ್. ಅಂಡ್ ಪಾಪ ಮಾಸ್ಟರ್ಗೆ ಫುಲ್ ಟಾರ್ಚರ್ ಇಟ್ಬಿಟ್ರಿ ನಾನು ಅಭಿಸರ್. ಇನ್ನೊಂದು ರೀಸನ್ ಸರ್ ಅಷ್ಟು ಇದ್ದಿದ್ದು ಬಿಕಾಸ್ ಒಂದು ಲೆಂತಿ ಶಾಟು ಆ್ಯಂಡ್ ಅದು 8 takes 11 takes 20 ಅದು ದ ಲೆಂತ್ ವಾಕ್ದು. ಓಕೆ ಈ ಝೂಮ್ ಇಂದು ಇನ್ ದಿ ನೈಟ್ ಹಾಡಲ್ಲಿ ಪ್ಲಾಟ್ಫಾರ್ಮ್ ಅದು ದಟ್ ವಾಸ್ ಆಲ್ಮೋಸ್ಟ್ 14 takes 14-15 takes. ಸೊ ಮಾಸ್ಟರ್ ವಾಸ್ಲಿ ಅದು ಅರ್ಥ ಆಗೋಯ್ತು. ಕಾಂಪ್ಲಿಕೇಶನ್ ಆಫ್ ಇಟ್ ವಿ ನ್ಯೂ ಬಿಕಾಸ್ ಇಟ್ ಇಸ್ ಅ ಲಾಂಗ್ ಸೀಕ್ವೆನ್ಸ್ ಟು ಬಿ ಅಚೀವ್ಡ್ ಇನ್ ಒನ್ ಸ್ಟ್ರೆಚ್, ಒನ್ ಕಟ್ ವಿತೌಟ್ ಕಟ್. ಸೊ ಅದು ಯಾರ ಫುಟ್ಪಾತ್ ಮೇಲೆ ನಡ್ಕೊಂಡು ಫುಟ್ಪಾತ್ ಮೇಲೆ ಬರೋದು ಸಾಂಗ್ ಎಂಡಲ್ಲಿ ಫುಲ್ ಹಿಂಗೆ ಬಂದು ಎಂಡ್ ಆಗೋ ಸೀಕ್ವೆನ್ಸ್ ಅದೊಂದು. ಅದು ಮುಂಚಿಂದ ಒಂದಿದೆ ವೆರ್ ಹಿ ಕಮ್ಸ್ ಜಂಪ್ಸ್ ಆನ್ ದಟ್ ಕರೆಕ್ಟ್ ಪ್ಲಾಟ್ಫಾರ್ಮ್. ಅದೆಲ್ಲ ಪ್ಲಾನಿಂಗ್ ಎಲ್ಲ ಆಗುತ್ತೆ. ಅದು ಅದೇ ಅಗೇನ್ ಕೊರಿಯೋಗ್ರಫಿ ಇದೆ, ಸಿಂಕ್ರನೈಸೇಷನ್ ಇದೆ. ಆ್ಯಂಡ್ ಈವನ್ ಫಾರ್ ದ ಮಾಸ್ಟರ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಇಷ್ಟು ದಿನ ಟ್ರಾವೆಲ್ ಆಗಿಲ್ಲ ಮಾಸ್ಟರ್, ಅವ್ರಿಗೆ ಸಾಂಗ್ ಕಳಿಸಿದ್ರಿ. ಸಾಂಗ್ ಕಳ್ಸಿದ್ಮೇಲೆ ಅವ್ರ ತಲೆಯಲ್ಲಿ ಒಂದು ಇಮ್ಯಾಜಿನ್, ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ. ಅವರು ಕ್ಲೀನಾಗಿ ಒಂದು ಕೊರಿಯೋಗ್ರಫಿ ಮಾಡಿ ಬಂದು ನಮ್ಗೆ ತೋರಿಸಿದ್ರು. ನಾವು ಬಂದಿದ ತಕ್ಷಣ ಮಾಸ್ಟರ್ ನಮ್ದು ಇಷ್ಟೇ ಇರುತ್ತೆ, ಸಿನಿಮಾ ಹಿಂಗಿರಲ್ಲ. ಅಂದರೆ ಎಲ್ಲರಿಗೂ ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ದಂದರೆ ನಮ್ಮದು ಸಿನಿಮಾ ಹಿಂಗಿರಲ್ಲ, ಹಿಂಗಿರುತ್ತೆ. ಸೊ ವಿತಿನ್ ದಟ್ ಆ ರೇಷಿಯೋಗೆ ಕೆಲವೊಂದು ಸ್ಟೇಜಿಂಗ್ ಮಾಡಬೇಕು. ವೈಡ್ ಇರೋದಕ್ಕೆ, ಸ್ಕೋಪ್ ಇರೋದಕ್ಕೆ ಸ್ಟೇಜಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಸ್ಕೋಪ್ ಇಲ್ದಿರೋದಕ್ಕೆ ಸ್ಟೇಜಿಂಗ್ ಮ್ಯಾಟ್ರ್ ಆಗುತ್ತೆ. ಸೊ ಆ ಇದರಲ್ಲಿ ಮಾಸ್ಟರ್ನ ಪಾಪ ತುಂಬ ಮಾಸ್ಟರ್ ಹಿಂಗೆ ಆ್ಯಂಗಲ್ ಕೊಡ್ತೀನಿ ಬೇಡ ಆ್ಯಂಗಲ್ ಲಿಮಿಟೇಷನ್ಸು ಇದೆ. ಅಂದರೆ ಎಸ್ಥೆಟಿಕ್ಸ್ ವಿ ಹ್ಯಾವ್ ಅ ಸರ್ಟನ್ ಡೋಂಟ್ ವಾಂಟ್ ಟು ಬ್ರೇಕ್ ಇಟ್. ಕರೆಕ್ಟ್. ಸೊ ಅದರಲ್ಲೇ ಫಿಟ್ ಆಗಬೇಕು. ಸೊ ಆ ಥರ ಮಾಡಿ ಮುಗಿಸಿದ್ರಿ ಸರ್. ಅದೇ ಐ ವಾಂಟೆಡ್ ಟು ಮೆನ್ಷನ್ ದಟ್ ಬಿಕಾಸ್ ಡ್ಯಾನ್ಸ್ ಬರ್ದಿರೋ ವ್ಯಕ್ತಿ ಅಷ್ಟು ಗ್ರೇಸ್ಫುಲ್ ಆಗಿ ಕೂಡ ಮಾಡೋಕೆ ಸಾಧ್ಯ. ಚೆನ್ನಾಗಿ ಮಾಡಿದ್ದಾರೆ. ರಿಹರ್ಸಲ್ಸ್ ಮಾಡಿದ್ರಿ, ವಿ ಡಿಡ್ ರಿಹರ್ಸಲ್ಸ್. ಆ್ಯಂಡ್ ಇದು ಕಮರ್ಷಿಯಲ್ ಫಿಲಿಮ್ ಅಲ್ಲ, ಲೈಕ್ ಟಿಪಿಕಲ್ ಕಮರ್ಷಿಯಲ್ ಫಿಲಿಮ್ ಅಲ್ಲ. ಸೊ ವಿಕ್ಕಿ ಕೆನಾಟ್ ಬಿ ಹೀರೋಯಿಕ್, ಲೈಕ್ ಫುಲ್ ಫ್ಲೆಡ್ಜ್ ಡ್ಯಾನ್ಸ್ ಮಾಡೋ ಥರ ಆ ಥರ ಇರಬಾರ್ದು. ಸ್ಮೂತಾಗಿ ಇಟ್ಟು ಲೈಕ್ ಸ್ಮೂತಾಗಿ ಕ್ಯೂಟಾಗಿ ಒಂದು ಡ್ಯಾನ್ಸ್ ಸ್ಟೆಪ್ ಮಾಡಬೇಕು, ಹಂಗೇ ಹೋಗಬೇಕು. ಕರೆಕ್ಟ್. ನನಗೆ ಈಗಷ್ಟೇ ನೀವು ಹೇಳೋದು ಹಾಗೆ ನೀವು ವಿಜುವಲ್ ಆಗಿ ಒಂದು ಆಬ್ವಿಯಸ್ಲಿ ಶಾರ್ಟನ್ನು ಡಿಸೈಡ್ ಮಾಡಿ ಅಲ್ಲಿ ಕ್ಯಾರೆಕ್ಟರ್ ಬರಬೇಕು, ಆ ಕ್ಯಾರೆಕ್ಟರ್ ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋ ಥರ ಹೇಳಿದ್ರಲ್ಲ. ಸೊ ಈ ಒಂದು ಅಪ್ರೋಚ್ ಇರೋ ಡೈರೆಕ್ಟರ್ಗೆ ಐ ಫೀಲ್ ದಿ ಡೈಲಾಗ್ ರೈಟರ್ ವಿಚ್ ಇನ್ ದಿಸ್ ಕೇಸ್ ವಿಚ್ ಇಸ್ ವೆರಿ ಕ್ರೂಷಿಯಲ್. ಅಂದರೆ
ರಘು ಸರ್ದು ಬಿಕಾಸ್ ನಿಮ್ಮ ವಿಜುವಲ್ ಸೆನ್ಸ್ ಅನ್ನ ಆಫ್ ಕೋರ್ಸ್ ನೀವು ಬರ್ದಿರ್ತೀರಾ, ನೀವು ಸ್ಕ್ರೀನ್ ಪ್ಲೇ ಬರ್ದಿರ್ತೀರಿ, ಆಲ್ಮೋಸ್ಟ್ ಪರ್ಹ್ಯಾಪ್ಸ್ ಡಮಿ ಡೈಲಾಗ್ಸ್ ಬರ್ದಿರ್ತೀರಿ, ವಾಟ್ ಎವರ್. ಬಟ್ ಆ ಒಂದು ಏಸ್ಥೆಟಿಕ್ಗೆ, ಆ ಒಂದು ವಿಜುವಲ್ ಸೆನ್ಸ್ಗೆ, ಆ ಒಂದು ಓವರ್ ಆಲ್ ಗ್ರಾಮರ್ ಆಫ್ ದ ಫಿಲ್ಮ್ಗೆ ಡೈಲಾಗ್ ಕೂರಿಸ್ಬೇಕಲ್ಲ. ಹೌದು. ಆ್ಯಂಡ್ ನಾವು ಫಸ್ಟಲ್ಲಿ ಸರ್ ಸಿನಿಮಾ ಹಿಂಗಿರುತ್ತೆ ಅಂತ ವೆರಿ ಲೈಟ್ ಬ್ರೀಫ್ ಕೊಟ್ಟಿದ್ರಿ. ಐ ಶೋಡ್ ದ ರೆಫರೆನ್ಸಸ್ ಆಫ್ ವೆಸ್ ಆ್ಯಂಡರ್ಸನ್, ದಟ್ಸ್ ಅ ಈಸಿ ರೆಫರೆನ್ಸ್ ಟು ಮೇಕ್ ಸಮ್ಮನ್ ಅಂಡರ್ಸ್ಟ್ಯಾಂಡ್. ಅದೆಲ್ಲ ತೋರಿಸಿ ಹಿಂಗಿರುತ್ತೆ ನಮ್ಮ ಸಿನಿಮಾ ಅಂತೇಳಿದ್ಮೇಲೆ ಕತೆ ನರೇಟ್ ಮಾಡಿದೆ. ಆ್ಯಂಡ್ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ರಿ. ಸರ್ ನಿಮ್ಗೆ ಏನು ಅನಿಸುತ್ತೋ ಅದು ಬರೀರಿ ಈ ಸಿನಿಮಾಗೆ. ಬಿಕಾಸ್ ಈವನ್ ಫಾರ್ ದ ಇದು ಅಡ್ವೈಸ್ ಸರ್ ಕೊಟ್ಟಿದ್ದು, ಯು ಶುಡ್ ಲೆಟ್ ಸಮ್ ಒನ್ ಟಾಕ್ ಫಸ್ಟ್. ಅವ್ರು ಹೇಳಿದಾಗ ನಾನು 99 ಪಾಯಿಂಟ್ಸ್ ನನ್ನ ಹತ್ರ ಇರ್ಬೋದು, ನನಗೆ ಗೊತ್ತಿಲ್ಲದಿರೋರು 1 ಪಾಯಿಂಟ್ ಅವ್ರ ಹತ್ರದಿಂದ ಬರ್ಬೋದು. ಬಂದರೆ ಟೇಕ್ ಇಟ್, ಇಲ್ಲಾಂದರೆ ಬಿಟ್ಬಿಡಿ, ಯು ಹ್ಯಾವ್ 99 ಪಾಯಿಂಟ್ಸ್. ಸೊ ಅದು ಇವ್ರ ಕಡೆಯಿಂದ ಅದು ಸಿಕ್ಕಿದ್ದು ನನಗೆ. ಆ್ಯಂಡ್ ಅವ್ರಿಗೆ ಸರ್ ಬರೀರಿ ನೀವು. ಆ್ಯಂಡ್ ಇಟ್ಸ್ ಅ ವೆರಿ ಟಿಪಿಕಲ್ ಕಮರ್ಷಿಯಲ್ ರೈಟರ್. ಆ್ಯಂಡ್ ಈ ಫಿಲಿಮಲ್ಲಿ ನೀವು ವೆರಿ ಕ್ಯಾಶುವಲಿ ನಾವು ಮಾತಾಡೋ ಥರನೇ ಡೈಲಾಗ್ಸ್ ಇರುತ್ತೆ. ಅವ್ರಿಗೆ ಫ್ರೀಡಮ್ ಕೊಟ್ಬಿಟ್ರಿ. ಆ ಬಂದ ಮೇಲೆ ದೆನ್ ವಿ ಸ್ಯಾಟ್ ನೆಕ್ಸ್ಟ್ ರೌಂಡ್. ಇಲ್ಲ ಸರ್ ನಾನು ಈ ಥರ ನೋಡ್ತಿಲ್ಲ, ವಿ ಕ್ಯಾನ್ ಕಟ್ ಡೌನ್, ಈ ಡೈಲಾಗ್ ಚೆನ್ನಾಗಿದೆ, ಸ್ವಲ್ಪ ನ್ಯಾಚುರಲ್ ಆಗಿ ಮಾಡೋದು, ಕಮರ್ಷಿಯಲ್ ಬೇಡ, ವಿಲ್ ಕನ್ವರ್ಟ್ ದಿಸ್. ಆ ಥರ ಪ್ರೋಸೆಸ್ಸಲ್ಲಿ ಇಡೀ ಫಿಲ್ಮ್ನ ವಿ ಚಾಪ್ಡ್ ಇಟ್. ದಟ್ಸ್ ಹೌ ಇಟ್ ಇಟ್. ಬಟ್ ಫಾರ್ ಎವ್ರಿ ಟೆಕ್ನಿಷಿಯನ್ ಫಸ್ಟ್ ವಿಲ್ ಲೀವ್, ದಿಸ್ ಈಸ್ ಯುವರ್ ಸ್ಪೇಸ್, ಕಮ್ ಅಪ್ ವಿತ್ ಯುವರ್ ಐಡಿಯಾಸ್. ಆಮೇಲೆ ವಿಲ್ ಡಿಸೈಡ್ ಲೈಕ್ ಇಲ್ಲ ಇದು ಬೇಡ, ಇದು ದಿಸ್ ದಟ್ಸ್ ಹೌ ಎಂಟೈರ್ ಫಿಲಿಮ್ ಆಗಿತ್ತು. ಶೋರ್. ಈ ಸಂದರ್ಶನದ ಆರಂಭದಲ್ಲಿ ಒಂದು ಹೇಳಿದ್ರಿ ಏನು ಅಂದರೆ, ಒಂದು ಚಿತ್ರವನ್ನು ಹೇಗೆ ಸೆಲ್ ಮಾಡಬೇಕು ಅನ್ನೋದು ಕೂಡ ನನಗೆ ಅರ್ಥ ಆಯಿತು ಅಂತ. ಇದೊಂಥರ ಈಗ ಬೇಜಾರು ಪ್ರಶ್ನೆ ಆಗ್ಬಿಟ್ಟಿದೆ ಕೇಳಿ ಕೇಳಿ ಎಲ್ಲದರಲ್ಲೂ, ಆಡಿಯನ್ಸ್ ಥಿಯೇಟರ್ಗೆ ಬರಲ್ಲ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಅದು ನಿಜ ಕೂಡ, ಅನ್ಫಾರ್ಚುನೇಟ್ಲಿ ದಟ್ಸ್ ದಿ ಸ್ಯಾಡ್ ಟ್ರೂತ್ ಆಲ್ಸೋ. ಆ್ಯಂಡ್ ನಾನು ನಿಮ್ಗೆ ಆಫ್ ಕ್ಯಾಮರಾ ಕೂಡ ಹೇಳ್ತಿದ್ದ ಹಾಗೆ, ನಾನು ಹೇಮಂತ್ ರಾವ್ ಅವ್ರಿಗೂ ಅದೇ ಪ್ರಶ್ನೆ ಕೇಳಿದೆ, ಓಕೆ ಈಗ ಯಾಕೆ ಫಿಲಮ್ ಪ್ರೊಡ್ಯೂಸ್ ಮಾಡಬೇಕು ಅಂತ. ಹೇ ಸೆಡ್ ಈಗಲೂ ಮಾಡಲಿಲ್ಲ ಅಂದರೆ ದಿಸ್ ಇಸ್ ದ ರೈಟ್ ಟೈಮ್, ಮಾಡಲೇಬೇಕೀಗ. ಈಗೊಂದು ಚಾಲೆಂಜ್ ಇದೆ, ಪ್ರಾಬ್ಲಮ್ ಇದೆ, ಅದನ್ನು ನಾವು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿ ನಾವು ಮಾಡಲೇಬೇಕು ಅಂತ. ನಿಮ್ಮ ಆ್ಯಂಡ್ ಲೈಕ್ ಯು ಬೀನ್ ವೆರಿ ಕ್ಯಾಂಡಿಡ್ ಇನ್ ದಿಸ್ ಇಂಟರ್ವ್ಯೂ. ನೀವು ಓಕೆ ಇದು ನನ್ನ ಫ್ಯಾಮಿಲಿ ಬಿಸ್ನೆಸ್, ಇದನ್ನು ಶುರು ಮಾಡಬೇಕು ಅಂತ ಮಾಡಿದ್ರಿ, ಆಮೇಲೆ ಕಲಿತಾ ಬಂದ್ರಿ. ಇವತ್ತು ಫೈರ್ಫ್ಲೈ ರಿಲೀಸ್ ಆಗೋ ಸಂದರ್ಭದಲ್ಲಿ why do you think it is important to produce films now, or is it even a viable thing to do? I don't know about viable, but I think like you said, I was going to say the same thing, that if not now, when? Because it is a very low phase, but I also think it's a phase which pass agutte definitely. Everything, when you hit rock bottom, you have nowhere to go but come back up. So I think this is the perfect time to do it, because if not now, when? Like we have to do it at some point. All of us have to get together and do it, and we have to fight for it. Like I'm trying to sell the film. I've been trying to sell the film. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಒಬ್ಬ ಪ್ರೊಡ್ಯೂಸರ್ ಐ ಆಮ್ ಟ್ರೈಂಗ್ ಟು ಸೆಲ್ ಮೈ ಫಿಲ್ಮ್ ಅಂದ್ರೆ ಏನೇನು ಮಾಡ್ತಿರ್ತಾರೆ? As in, obviously, all the basic stuff goes first. You're selling your audio rights, the OTT, satellite, TV, all of that is... Audio rights, OTT, satellite. Yeah, all of that is happening. Then it depends whether we're selling it in other languages or not. And even ಬೇರೆ languages ಅಲ್ಲೂ dub Yeah, the plan is there. It's going on. We have dubbed and kept it. Yeah, we are just figuring waiting out. for the business to crack. Yeah, we're just waiting for the business. Because now it has come to a ಅಂದ್ರೆ point... ನನಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಅಥವಾ ಎಕ್ಸಿಬಿಟ್ ಮಾಡಕ್ಕೆ Yes, for someone to collaborate or present a movie or anything. ಯಾವ ಥರ ಆಗಿದೆ ಅಂದರೆ, I don't know if it is our fault or I don't know whose fault it is, but ಅಂದರೆ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ they want to watch the movie and then buy it, which is fair. Obviously, if someone is investing, they should watch it. But I think it is also mainly pertaining to Kannada films, which is also sort of unfair in a way. ಅಂದ್ರೆ ಬೇರೆ ಭಾಷೆ ಚಿತ್ರಗಳನ್ನ ನೋಡದೇನೋ ತಗೊಳ್ಳೋ of course. I don't think, but ಕನ್ನಡಕ್ಕೆ ನೋಡಲೇಬೇಕು. I don't think they're watching all other language films. Correct. I think it's mainly for us, that according to my knowledge it is that, which is also fine, because now ತೋರಿಸ್ತಾ ನಾವು ಅಂಡರ್ಡಾಗ್ಸ್ ನಾವು we are showing it. I'm like, because I'm confident, I'm like, okay, watch my film and then you see, because I know if they watch it they will like it. But I think consistency we also have to keep up. Correct. With coming out with better films. And if I want if I sit somewhere and say theater ಗೆ ಬರ್ತಾ ಇಲ್ಲ, ನೋಡ್ತಾ ಇಲ್ಲ, I don't know if
are we not making good films, or are we not able to reach the audience? I don't know what the problem is, but we're doing both, we're trying both. Yeah. Not only our team, any team is doing both. There have been good films in the last few years, not that all have been bad. Ket cinema madbeku anta yaru madala. So I think the efforts are there from a lot of teams from the industry, but I think it's a phase. Sure. It's definitely a ಸೊ ಈ ಎಲ್ಲ ವೆರಿ ಬ್ಯಾಡ್ ಕ್ವೆಶ್ಚನ್ ಸ್ವಲ್ಪ ಅಫೆನ್ಸಿವ್ ಕೂಡ, ಬಟ್ ಹಾಗೆ ತಗೋಬೇಡಿ. ಐ ಆಮ್ ಜಸ್ಟ್ ಕಮಿಂಗ್ ಫ್ರಮ್ ದಿ ಅಂಡಮಾನ್ ಸ್ಮಾಲ್ ಗರ್ಲ್. ಸೊ ಈ ಎಲ್ಲ ಕಾನ್ವರ್ಸೇಷನ್ಸ್ನ ನೀವೇ ಯು ಆರ್ ಹೆಡಿಂಗ್ ಆಲ್ ದೀಸ್ ಕಾನ್ವರ್ಸೇಷನ್ಸ್ ವಿತ್ ಬೀಟ್ ಆಡಿಯೋ ರೈಟ್ಸ್, OTT, satellite and all of that? Yeah, most of them I'm doing on my own. I think when I need to pull in dad and when I need to use that privilege, I have used it. Because if I want to sell my film, I have to do it. But most of the conversations I'm only taking it. Sure. Yeah. Sure. ಈಗ ನನಗೆ ಇಫ್ ಐ ವರ್ ಯು ದೆನ್ ಆಬ್ವಿಯಸ್ಲಿ ನನಗೆ ಡೇ ಒನ್ನೇ ಗೊತ್ತು ಈ ಚಿತ್ರದ ಸೆಲ್ಲಿಂಗ್ ಫ್ಯಾಕ್ಟರ್ ವಿಲ್ ಬಿ ದಿ ವಿಜುವಲ್ಸ್ ಅಂತ. ಸೊ ಹೌ ಡಿಡ್ ಯು ಗೋ ಅಬೌಟ್ ದಿ ಓವರ್ ಆಲ್ ಮಾರ್ಕೆಟಿಂಗ್ ಪಾರ್ಟ್ ಆಫ್ ಇಟ್? ಬಿಕಾಸ್ ನನ್ನ ಪ್ರಕಾರ ಟೀಸರ್ ಗಾಟ್ ರಿಲೀಸ್ ಟುಡೇ, ಟ್ರೇಲರ್ ಗಾಟ್ ರಿಲೀಸ್ ಟುಡೇ. ಟೀಸರ್ ಮುಂಚೆನೇ ಆಗಿತ್ತು, ಹಾಡುಗಳು ಕೆಲವು ಒಂದು ವಾರ ಆ ರೇಂಜಲ್ಲಿ ಬಂದಿತ್ತು. ಟೀಸರ್ ಇಟ್ ಸೆಲ್ಫ್ ವಾಸ್ ಅ ಕಿಕ್-ಆಸ್ ಒನ್ ದಟ್ ಸೋಲ್ಡ್ ಇಟ್ ಫಾರ್ ಮೀ ಅಟ್ ಲೀಸ್ಟ್. ಹೌ ಡಿಡ್ ಯು ಗೋ ಅಬೌಟ್ ದಿಸ್? ನಿಮಗೆ ಪ್ರಾಡಕ್ಟ್ ಇದೆ ಗೊತ್ತು, ಅದರ USP ವಿಜುವಲ್ಸ್ ಅಂತ ಗೊತ್ತು. ಹೌ ಡಿಡ್ ಯು ಗೋ ಅಬೌಟ್ ಮಾರ್ಕೆಟಿಂಗ್ ದಿಸ್? Marketing. So I think marketing ಬಗ್ಗೆ it's like a whole other thing. Correct. If we have to discuss it, but there is one side of it which is your typical marketing, your auto stickers, your wall stickers. We have to also see what audience we're trying to cater Correct. to. So it depends on whether we're trying to reach college audience, family. So I think we are just trying to cover up all segments because we felt that everyone will like our film. I don't think we're directed to a specific age group, but if we want to focus mainly on digital marketing also, like your online, your interviews, your Instagram, whatever. But I think that was the approach we took, that we have to somehow reach everyone, like all sections of all ages. ಈಗ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಕೇಳೋದಾದರೆ, ಒಪಿನಿಯನ್ ಅಲ್ಲ, ಇಫ್ ಐ ಹ್ಯಾವ್ ಟು ಜಸ್ಟ್ ಪ್ಲೇ ದಿ ಡೆವಿಲ್ಸ್ ಅಡ್ವೊಕೇಟ್ ಹಿಯರ್, ಇದನ್ನು ನಾನು ಇಲ್ಲ ಇಟ್ ಲುಕ್ಸ್ ಲೈಕ್ ಅ ಮಲ್ಟಿಪ್ಲೆಕ್ಸ್ ಫಿಲ್ಮ್ ಅಂತ ಹೇಳ್ಬಿಟ್ರೆ ವುಡ್ ಯು ಅಗ್ರಿ? Not really. I don't think, but I also am not saying that it's not a mass film. Like I can't expect maybe dad's fans, like all of his fans, to like it. But I feel if they watch it and maybe give it a shot, they might actually ishta agutte anta I'm confident, because end of the day it's entertaining. That's what we want from a movie. ಅಂಡ್ ನನಗನ್ಸೋದು ಈ ಫೈರ್ಫ್ಲೈ ಈಗ ಆಲ್ರೆಡಿ ಅದನ್ನು ಮಾಡಿದೆ, ಇಟ್ ಇಸ್ ವರ್ತ್ ಅ ವಾಚ್ ಅನ್ನೋ ಒಂದು ನಂಬಿಕೆ ಅಂತ ಕೊಟ್ಟಿದೆ. ಸರಿ, ಯು ವಾಂಟ್ ಟು ಆಡ್ ಎನಿಥಿಂಗ್ ಟುವರ್ಡ್ಸ್ ದಿ ಮಾರ್ಕೆಟಿಂಗ್ ಆರ್ ಹೌ ಟು ರಿಲೀಸ್ ದಿಸ್? ಅಂದ್ರೆ ಸಿಂಗಲ್ ಸ್ಕ್ರೀನ್ ಆ ಮಲ್ಟಿಪ್ಲೆಕ್ಸ್? ಅದು ನಮ್ಗೆ ಫಸ್ಟಿಂದ ವಿ ಆರ್ ವೆರಿ ಕ್ಲಿಯರ್, ಬಿಕಾಸ್ ಸಿನಿಮಾ ಇಸ್ ಅ ವೆರಿ ಎಮೋಷ್ನಲ್ ಡೆಪ್ತ್ ಇನ್ ದ ಫಿಲಿಮ್. ಅದು ಡೆಫಿನೆಟ್ಲಿ ಪ್ರತಿಯೊಂದು ಆಡಿಯನ್ಸ್ಗೂ ರೀಚ್ ಆಗುತ್ತೆ. ಆ್ಯಂಡ್ ಜಸ್ಟ್ ದಟ್ ದ ವಿಜುವಲ್ ಟ್ರೀಟ್ಮೆಂಟ್ ಆಫ್ ದ ಫಿಲಿಮ್ ಹೊಸ ಥರ ಇರೋದ್ರಿಂದ ಜನಕ್ಕೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳೋದಕ್ಕೆ ಕಷ್ಟ. ಈಗ ಅವ್ರಿಗೆ ಟ್ರೈಲರ್ ನೋಡಿದಾಗೆ ಐ ರೆಡ್ ದ ಕಮೆಂಟ್ಸ್, ಇದೇನು ಗುರು ಹಿಂಗಿದೆ ಸಿನಿಮಾ, ಅವ್ನು ಯಾರೋ ಕಮೆಂಟ್ ಹಾಕಿದ್ದೆ, ಈ ರೇಷಿಯೋಲ್ ಏನಕ್ಕೆ ಮಾಡಿದ್ದೀರ, ಈ ರೇಷಿಯೋಲ್ ಮಾಡಿ ಅಂತ ವಿತ್ ರೇಷಿಯೋ ನಂಬರ್ಸ್ ಇಟ್ಬಿಟ್ಟು. ನಾನು ಓಕೆ, ಅವನ ಪರ್ಸ್ಪೆಕ್ಟಿವ್ ಅವ್ನಿಗೆ ಬಿಟ್ಟಿದ್ದು ನಂಗೆ ಗೊತ್ತಿಲ್ಲ. ಸೊ ಅಂದರೆ ಈ ಟ್ರೀಟ್ಮೆಂಟ್ ಇದೆಯಲ್ಲ, ಬೇಸಿಕಲಿ ವಿ ಆರ್ ಬ್ರಿಂಗಿಂಗ್ ಕ್ರೊಸೋ ಟು ದ ಮಾರ್ಕೆಟ್. ನಾವು ವೆಜ್ ಪಫ್, ಎಗ್ ಪಫ್, ಟ್ರೈ ದಿಸ್ ಇಸ್ ಆಲ್ಸೋ ನೈಸ್, ಇಟ್ಸ್ ಲೈಕ್ ಎ ಪಫ್ ಓನ್ಲಿ, ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಟ್ರೈ ದಿಸ್. ಅಂದರೆ ನನಗೇನಂದರೆ ಇಟ್ಸ್ ಟೈಮ್ ಫಾರ್ ಅವರ್ ಆಡಿಯನ್ಸ್ ಆಸ್ ಎ ಮೇಕರ್ಸ್, ಲವ್ಲಿ, ಅವ್ರನ್ನ ಎಜುಕೇಟ್ ಮಾಡ್ಬೇಕು. ಲೈಕ್ ದೆರ್ ಆರ್ ಸೋ ಮೆನಿ ಆಪ್ಷನ್ಸ್, ಅಥವಾ ಬೇರೆ ಒಂದು ರುಚಿಯನ್ನು ಕೂಡ ತೋರಿಸೋದು, just try it once ಅನ್ನೋ ಥರ ಅಷ್ಟೇ. ದಟ್ ಅದೇ ಆ ವಿಜುವಲ್ ಅಪ್ರೋಚ್ ಆಫ್ ದ ಫಿಲಿಮ್ ಅವ್ರಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ ಅನಿಸುತ್ತೆ. ಬಟ್ ಫಿಲಿಮ್ ಸ್ಟಾರ್ಟ್ ಆದಮೇಲೆ ಮ್ಯಾಕ್ಸಿಮಮ್ 1 or 2 minutes ಅವರು ದೇ ವಿಲ್ ಗೋ ಇನ್ ಟು ದ ಕ್ಯಾರೆಕ್ಟರ್ ಸ್ಟೋರಿ ಆ್ಯಂಡ್ ದೇ ವಿಲ್ ಫಾಲೋ ವಿಕ್ಕಿ. ನನಗೆ ವೈ ಫೈರ್ಫ್ಲೈ ಇಸ್ ಇಂಪಾರ್ಟೆಂಟ್ ಅಂದರೆ, ನಮ್ಮ ಕನ್ನಡ ಫಿಲ್ಮ್ ಕಾಂಟೆಕ್ಸ್ಟಲ್ಲಿ, ಆ್ಯಕ್ಚುಲಿ ಮೇ ಬಿ ಇಂಡಿಯನ್ ಫಿಲ್ಮ್ ಕಾಂಟೆಕ್ಸ್ಟಲ್ಲೇ ಇವ್ರದ್ದು ಆರ್ಚೀಸ್ ಹೇಗಿತ್ತು ನಂಗೆ ಗೊತ್ತಿಲ್ಲ, ಐ ಹ್ಯಾವಂಟ್ ವಾಚ್ಡ್ ಆರ್ಚೀಸ್, ಬಟ್ ಒಂದು ವಿಜುವಲ್ ಟ್ರೀಟ್ಮೆಂಟ್ ಅಲ್ಲಿ ಒಂದು ಹೊಸ ಬೌಂಡ್, ಒಂದು ಯು ಹ್ಯಾವ್ ಪುಶ್ ದಿ ಎನ್ವೆಲಪ್ ಅಂತ ಅನಿಸ್ತಾರೆ. ಸೊ ದಟ್ ಇನ್ ಇಟ್ ಸೆಲ್ಫ್ ಇಸ್ ಲೈಕ್
ಸಮಥಿಂಗ್ ದಟ್ ಹ್ಯಾಸ್ ಟು ಬಿ ಸಪೋರ್ಟೆಡ್ ಫಾರ್ ಅಟ್ ಲೀಸ್ಟ್ ಫಾರ್ ಮೀ. ಇದನ್ನು ಸಪೋರ್ಟ್ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ನನಗೆ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಆಗಿ ಕಂಡು ಬಂದದ್ದು ಅಂದರೆ ಮೇಕಪ್ ಕೂಡ. ಈಗ ರಕ್ತದ ಕಲೆ ಆಗಲಿ ಅಥವಾ ಅವನಿಗೆ ಗಾಯ ಆಗಿರೋದಾಗಲಿ ಅದೆಲ್ಲವೂ ಅಂದರೆ ಎಷ್ಟು ಚೆನ್ನಾಗಿ ನೋಡಿ, ಅಂದರೆ ನಾವು ಯೂಶಲಿ ಅದನ್ನ ನೋಟಿಸ್ ಮಾಡೋದೇ ಇಲ್ಲ, ಬಟ್ ಇದರಲ್ಲಿ ನೋಟಿಸಬಲ್ ಆಗಿತ್ತು. ನಾಟ್ ದಟ್ ಇಟ್ ವಾಸ್ ಡ್ರಾಯಿಂಗ್ ಅಟೆನ್ಷನ್ ಟುವರ್ಡ್ಸ್ ಇಟ್, ಬಟ್ ಏನೋ ಮಾಡಿದಾರಲ್ಲ ಅಂದರೆ ನಾವು ವಿಜುವಲ್ಸ್ ಅಂತ ನೋಡಿದಾಗ ಪರವಾಗಿ ಇದು ಏನೋ ಮಾಡಿದ್ದಾರೆ ಅಂತ ಅನಿಸ್ತು. ಎಸ್ಪೆಷಲಿ ನಾನು ನೋಡ್ತಾ ಇದ್ದು ಅಂಡರ್ ವಾಟರ್ ಶಾಟ್ ಇದೆಯಲ್ಲ, ಇದರಲ್ಲೂ ಹೆಂಗೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೊಳ್ತೇನೆ. ಅಂಡರ್ ವಾಟರ್ದೇ ಒಂದು ಮಾತಾಡ್ಬೋದು ಅದೇ. ಓಕೆ, ವಿತ್ ದ ಮೇಕಪ್ ಅದು ಮ್ಯಾಟ್ರ್ ಬಂದಾಗ ವಿ ಆರ್ ವೆರಿ ಪರ್ಟಿಕ್ಯುಲರ್ ಬಿಕಾಸ್ ಎಂಟೈರ್ ನಾವು ಸಿಸ್ಟಮ್ನ ತೋರಿಸ್ತಿರೋದು ವಿಜುವಲ್ಸ್ನ. ಇಟ್ಸ್ ಅ ವೆರಿ ಸರ್ರಿಯಲ್ ವಿಜುವಲ್, ಬಟ್ ಪೇನ್ ಈಸ್ ರಿಯಲ್. ಸೊ ಆ ಮಾರ್ಕ್ಸ್ ಎವ್ರಿಥಿಂಗ್ ವೆರಿ ಡೀಟೇಲಿಂಗ್ ಇತ್ತು. ಆ್ಯಂಡ್ ಸರ್ ಈಸ್ ಮಾಸ್ಟರ್ ಆಫ್ ದಟ್. ಮೇಕಪ್ ಮಾಡಿದ್ಮೇಲೆ ಈ ಕಮ್ಸ್ ಅಪ್ ವಿತ್ ದ ಸೇಯಿಂಗ್ ದಟ್ ಐ ನೀಡ್ ಲಿಟಲ್ ಬ್ರೌನ್ ಏರಿಯಾ ಅರೌಂಡ್ ದಿಸ್ ಇದು. ಆ್ಯಂಡ್ ನಮ್ಮದ್ರಲ್ಲಿ ಮಾರ್ಕ್ಸ್ ದೇರ್ ಇಸ್ ಎ ಪೇನ್ ಸೀಕ್ವೆನ್ಸ್ ಇನ್ ದ ಫಿಲಿಮ್. ಸೊ ಎಷ್ಟು ದಿನ ಆಗಿದೆ ಮಾರ್ಕ್ ಬಿದ್ದು, ಪೆಟ್ಟು ಬಿದ್ದು ಎಷ್ಟು ದಿನ ಆಗಿದೆ, 3 days ಆಗಿದ್ರೆ ಓಕೆ ಇಷ್ಟು ಬ್ರೌನ್ ವಾಸಿ ಆಗ್ತಿದೆ. ದ ಡೀಟೇಲಿಂಗ್ ಎಲ್ಲ ನಾವು ಮೇಂಟೈನ್ ಮಾಡಿದ್ವಿ. ಆ್ಯಂಡ್ ಈವನ್ ದ ಟೋನ್ ಆಫ್ ದ ಎಲ್ಲರದು ನೀವು ಚೆನ್ನಾಗಿ ಕಾಣ್ತಿದೆ ಅಂದರೆ ಮೇಕಪ್ಪು, ಬಿಕಾಸ್ ಒಂದು ಮೇಕಪ್ ಇಸ್ ದ ಬೇಸ್ ಆಫ್ ಇಟ್. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನಲ್ಲಿ ವಿ ಎನ್ಹಾನ್ಸ್ಡ್ ಇಟ್. ದ ಟೋನಿಂಗ್ ಮಾಡಿದ್ರು ದ ಬ್ಲಡ್ಸ್ ವರ್ ಸಪ್ರೇಟೆಡ್, ದ ಕಲರ್ಸ್ ರೆಡ್ ಆ್ಯಂಡ್ ವಿ ರಿಟೆಂಡ್ ಆ್ಯಸ್ ರೆಡ್. ಟೋನಿಂಗ್ ಮಾಡಿದಾಗ ರೆಡ್ ಹ್ಯೂ, ಬೇಸಿಕಲಿ ರೆಡ್ದು ಹ್ಯೂ ಶಿಫ್ಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಟೋನ್ ಆರ್ ಗ್ರೇಡ್. ವಿ ಸೆಲೆಕ್ಟ್ ದ ರೆಡ್, ಕೀಪ್ ಇಟ್ ಆ್ಯಸ್ ರೆಡ್, ಸೊ ಎವ್ರಿಥಿಂಗ್ ಎಲ್ಸ್ ಲುಕ್ಸ್ ಡಿಫ್ರೆಂಟ್, ದ ರೆಡ್ಸ್ ಆರ್ ಸೇಮ್. ಆ್ಯಂಡ್ ಸ್ಪೆಷಲಿ ವಿತ್ ದ ಟೆಕ್ನಿಷಿಯನ್ಸ್ ಯಾರು ವರ್ಕ್ ಮಾಡ್ತಿದ್ರಲ್ಲ ನಾವು, ಅವ್ರಿಗೆಲ್ಲರಿಗೂ ದೇ ಆರ್ ವೆರಿ ಎಕ್ಸೈಟೆಡ್ ಅಬೌಟ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ ಅವ್ರಿಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ನಾನು ನನ್ನ ಸಿನಿಮಾ ಅಂತ ಹೇಳ್ತಿಲ್ಲ, ಬಿಕಾಸ್ ನಮ್ಮದು ಅನ್ನಪೂರ್ಣಲ್ಲಿ ನಡೀತಿರೋದು DI. This I would like to also tell. Annapurna, our colorist is Ashwath. He's done more films, bigger films and their films, but again, all big game changer, good bad ugly, is a big colorist. He's also quite excited about this. Illa, this is a new benchmark. So there's a CV Rao anta is the head of Annapurna. He comes down while coloring, like now grading ಮಾಡೋವಾಗ. And he was also very excited. Aspect ratio ಅಂದ ತಕ್ಷಣ somebody is experimented. Exactly. ಅಂದರೆ aspect ratio ನಮಗೆ why we felt we didn't, not like we are doing rocket science. It's a very simple thing. But there is a systematic workflow. ಆ workflow break ಮಾಡ್ತಿದ್ದೀವಿ. ಆ workflow break ಮಾಡಿದ್ದಕ್ಕೆ CV Rao, somebody on that position has to come down, explain to his boys, this is the ratio they are doing, make sure you do it. ಅಂದರೆ it's like a routine thing. ಆ routine break ಮಾಡಿದಾಗಲೇ somebody's attention is there. Something as simple as aspect ratio. ಮುಂಚೆ ಗೊತ್ತಿರುತ್ತೆ, ಬಟ್ ಯಾರು ಇಷ್ಟು ವರ್ಷದಿಂದ ಮಾಡ್ದಿರೋದ್ರಿಂದ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಆ ವರ್ಕ್ ಸ್ಟೈಲ್ನ. ಅವ್ರದ್ದು ಫಿಲ್ಮ್ ಸ್ಕೂಲೇ ಇದೆ. ಎಸ್. ಆ್ಯಂಡ್ ಈವನ್ ಫಾರ್ ದ ಫಿಲಿಮ್ ಔಟ್ಪುಟ್ ನಾವು 2 ಔಟ್ಪುಟ್ ತೆಗಿಬೇಕಾಗುತ್ತೆ ಟು ಮೈಂಟೈನ್ ದಟ್ ರೇಷೋ. ನಾವು ಫೋನಲ್ಲಿ ಹೆಂಗೆ ನೋಡ್ತೀವಲ್ಲ ಅದು ಫಾರ್ PVR ಸ್ಕ್ರೀನ್ಸ್ ಇಟ್ಸ್ ಫ್ಲ್ಯಾಟ್ ಸ್ಕ್ರೀನ್. ಅಂದರೆ 1.85 ರೇಷೋಸ್ ಇರುತ್ತೆ, ಅದಕ್ಕೆ ಬೇರೆ ಔಟ್ಪುಟ್. ಸಿಂಗಲ್ ಸ್ಕ್ರೀನು ಇಟ್ಸ್ 2.35:1. ಅದಕ್ಕೆ ಕರ್ವ್ಡ್ ಇರುತ್ತೆ ಅಂತ. ವೈಟ್ ಸ್ಕ್ರೀನ್, ವೈಡ್ ಸ್ಕ್ರೀನ್ ಇಟ್ಸ್ ಮೋರ್ ವೈಡರ್ ಸಿಂಗಲ್ ಸ್ಕ್ರೀನ್. PVR ಅಲ್ಲೆಲ್ಲ ಇಟ್ಸ್ ಮೋರ್ ಅಂದರೆ ಮೋರ್ ಕ್ಲೋಸ್ ಟು ಸ್ಕ್ವೇರ್. ಅಮೆರಿಕನ್ ಆಸ್ಪೆಕ್ಟ್ ರೇಷೋ 1.85. ಸೊ ಆ ರೇಷೋ ಇದೆ PVR ಸ್ಕ್ರೀನ್ಸ್ ಎಲ್ಲ. ಸೊ ಈವನ್ ನಾವು ಅದು ಥಿಯೇಟರ್ ಲಿಸ್ಟ್ ಆಗಿದಾಗ ವಿ ಹ್ಯಾವ್ ಟು ಫಿಕ್ಸ್ ಲೈಕ್ ಈ ಥಿಯೇಟರ್ಗೆ ಈ ಔಟ್ಪುಟ್ ಹೋಗಬೇಕು, ಇದಕ್ಕೆ ಇದು ನಮಗೂ ಗೊತ್ತಿರಲಿಲ್ಲ. ವಿತ್ ದ ಪ್ರೋಸೆಸ್ ಈಗ ಫೋಟೋಸ್ ತೆಗೆದುಬಿಟ್ಟಿದ್ದೀವಿ, ಇವಾಗ ಥಿಯೇಟರ್ಗೆ ಬಿಡಬೇಕು ಅಂದಾಗ ಆಲ್ ದೀಸ್ ಚಾಲೆಂಜಸ್ ಕೇಮ್ ಅಪ್. ಸಿ ಆ್ಯಸ್ ಅನ್ ಆಡಿಯನ್ಸ್ ಇವ್ರು ಯಾರಿಗೂ ಗೊತ್ತಾಗೋದಿಲ್ಲ. ಮೇ ಬಿ ಎನಿ ಅದರ್ ಟೆಕ್ನಿಷಿಯನ್ ಈ ಇಂಟರ್ವ್ಯೂ ಕೇಳ್ತಿದ್ರೆ ದರ್ ಈಸ್ ಲಾಟ್ ಆಫ್ ಟೆಕ್ನಿಕಲ್ ಥಿಂಗ್ ಇನ್ ದ ಫಿಲಿಮ್. ಟೆಕ್ನಿಕಲ್ ಥಿಂಗ್ ಇನ್ ದಿ ಸಿ ಫಿಲಿಮ್ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಅಂತ ಸೋ ಮೆನಿ ಪೀಪಲ್ ಹೇಳ್ತಾರೆ, ಎಲ್ಲ ಮೇಕರ್ಸ್ ಅದು ಇದು ಅಂತ. ಆ್ಯಕ್ಚುಲಿ ಬೇಸಿಕ್ ಶೂಟ್ ಮಾಡೋದೇ ದ ಬಿಗ್ಗೆಸ್ಟ್ ಟೆಕ್ನಿಕ್ಸ್ ರಿಕ್ವೈರ್ಡ್. ಬಿಕಾಸ್ ಎಲ್ಲರಿಗೂ ಬೇಸಿಕ್ಸ್ ಮರ್ತೋಗ್ಬಿಟ್ಟಿದೆ. ದಟ್ಸ್ ದ ಪ್ರಾಬ್ಲಮ್ ಅಷ್ಟೇ. ವಿ ಡೋಂಟ್ ಹ್ಯಾವ್ ವೆರಿ ಲಿಮಿಟೆಡ್ ಆಕ್ಸಿಸ್ ಮೂಮೆಂಟ್. ಒಂದು ಕ್ಯಾಮ್ರಾ ಮುಂದಕ್ಕೆ ಬರುತ್ತೆ, ಇಲ್ಲ ಸೈಡ್ಗೆ ಹೋಗುತ್ತೆ. ಆ್ಯಂಡ್ ಫಾರ್ ಮೀ, ಐ ಪರ್ಸ್ನಲಿ ಬಿಲೀವ್ cinema is not all about writing or actor. It includes camera work, music, all 24 crafts, art, everything. And ಕೆಲವೊಂದು ಸೀಕ್ವೆನ್ಸಲ್ಲಿ ನಾವು ಫೈಟ್ ಇದೆ ಸೌಂಡ್ ಡಿಸೈನ್ ವಿ ಪ್ಲೇಸ್ಡ್ ಇಟ್ ಇನ್ ಈ ಸೀಕ್ವೆನ್ಸಲ್ಲಿ ಬರೀ ಸೌಂಡ್ ಡಿಸೈನ್ ಪ್ಲೇ ಆಗಬೇಕು. ಈ ಸೀಕ್ವೆನ್ಸ್ ಅಂದರೆ ನಾವು ಆಡಿಯನ್ಸ್ನ ಹೆಂಗೆ ಹೊಸದು ತೋರಿಸೋದು. ಎವ್ರಿ ಸೀನಲ್ಲಿ ವಿ ಹ್ಯಾವ್ ಟು ಬ್ರಿಂಗ್ ಸಮಥಿಂಗ್ ನ್ಯೂ. ಕರೆಕ್ಟ್. ಇಟ್ಸ್ ಅಂದರೆ ಈ ಫಾರ್ಮುಲಾ ನಾನು ವರ್ಕೌಟ್ ಮಾಡಿದ್ದೆ, ಬಟ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಈ ಫಾರ್ಮುಲಾ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ. ಬಟ್ ಐ ಫೀಲ್ ಎವ್ರಿ ಸೀನಲ್ಲಿ ಓಕೆ ಈ ಸೀನ್
ಆ್ಯಕ್ಟರ್ಸ್ ಸೀನ್, ಗಿವ್ ಇಟ್ ಟು ಆ್ಯಕ್ಟರ್. ಈ ಸೀನ್ ವಿಜುವಲ್ ಸೀನ್, ಗಿವ್ ಇಟ್ ಟು ದ ವಿಜುವಲ್ಸ್. ದಿಸ್ ಇಸ್ ಫಾರ್ ದ ಸೌಂಡ್ ಡಿಸೈನರ್, ದಿಸ್ ಇಸ್ ಫಾರ್ ದ ಮ್ಯೂಸಿಕ್. ಹಂಗೆ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ರೆ ಆಸ್ ಎ ವ್ಯೂವರ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಇನ್ ಎವ್ರಿ ಸೀನ್. ಬಟ್ ಉದಾಹರಣೆ ಕೊಡಿ, ಸೀನ್ ಅನ್ನ ಹೇಳದೆ ಸೌಂಡಿಗಾಗಿ ಯಾವ ಸೀನ್ ಅನ್ನು ಅವನ ತಲೆಯಲ್ಲಿ ನೋಡ್ತಾರೆ, ಅದಕ್ಕೆ ದೇರ್ ಇಸ್ ಎ ಸೀಕ್ವೆನ್ಸ್ ಟ್ರೈಲರ್. ಪ್ರಾಯಶಃ ಐ ಆಮ್ ಥಿಂಕಿಂಗ್ ಅವನ ಮೈಂಡ್ ಅಲ್ಲಿರೋ ನಾಯ್ಸ್ ನ ನಾನು ಸಿಂಪಲೈಸ್ ಮಾಡಬೇಕಾದ್ರೆ ಮೇ ಬಿ ಅಂದರೆ ಆ ಕ್ಯಾರೆಕ್ಟರ್ ವಾಟ್ ಈಸ್ ಗೋಯಿಂಗ್ ಥ್ರೂ ಅನ್ನೋದಕ್ಕೆ, ಅದಕ್ಕಿಂತ ಫೈಟ್ ಇದು ವಿಲ್ ಬಿ ಬೆಟರ್ ಎಕ್ಸಾಂಪಲ್. ದೆರ್ ಈಸ್ ಎ ಸೀಕ್ವೆನ್ಸ್ ಅವನಿಗೆ ಸೌಂಡ್ ಅಂದರೆ ಎವ್ರಿ ಪಾಯಿಂಟ್ ಲೈಫಲ್ಲಿ ನಮಗೆ ಒಂದು ಪಾಯಿಂಟಲ್ಲಿ ಸಣ್ಣ ಸೌಂಡ್ ಕೂಡ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಝೋನಲ್ಲಿ ಇಫ್ ಯುವರ್ ಇನ್ ಅ ವೆರಿ ಲೋ ಪಾಯಿಂಟಲ್ಲಿ ಏನು ಲೈಫ್ ಹಿಂಗಿದೆ ಅನ್ನೋ ಟೈಮಲ್ಲಿ ಗಾಡಿ ಸ್ಟಾರ್ಟ್ ಮಾಡಿರೋ ಸೌಂಡು, ಫ್ಯಾನ್ ಸೌಂಡು, ಏನೋ ಒಂದು ಇರಿಟೇಟ್ ಆಗ್ತಿರುತ್ತೆ. ಅದನ್ನು ನಾನು ಎಸ್ಟಾಬ್ಲಿಷ್ ಮಾಡಿಬಿಡ್ತೀನಿ. ದಿಸ್ ಇಸ್ ವಾಟ್ ಸಿನ್ಸ್ ದಟ್ಸ್ ವೈ ಐ ಪಿಕ್ಡ್ ಎ ನರೇಟಿವ್ ಫಿಲಿಮ್. ಅವನ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಐ ಪಿಕ್ಡ್ ಎ ನರೇಟಿವ್ ಫಸ್ಟಲ್ಲಿ. ಬಿಕಾಸ್ ಎವ್ರಿಥಿಂಗ್ ಹೇಳಿದ್ರೆ ವರ್ಕ್ ಆಗೋದಿಲ್ಲ ಆಸ್ ಎ ಕ್ಯಾರೆಕ್ಟರ್. ನರೇಟಿವ್ಲಿ ನಾನು ಹೇಳ್ಬಿಟ್ರೆ ಆಡಿಯನ್ಸ್ ಗೊತ್ತಿದೆ ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ. ಆ ಸೀಕ್ವೆನ್ಸಲ್ಲಿ ದರ್ ಇಸ್ ಎ ಕೇವಸ್ ಸೀಕ್ವೆನ್ಸ್ ವೇರ್ ಒಂದು ಸ್ಮಾಲ್ ಡೀಟೇಲು ಇದಾಗ್ತಿರುತ್ತೆ. ಆ್ಯಂಡ್ ಆ ಸೀಕ್ವೆನ್ಸ್ಗೆ ವಿ ಯೂಸ್ಡ್ ಮೊಕೋಬೋಟ್ ಟು ಶೋ ಇಟ್ ಎಲ್ಲಿ ಸೌಂಡ್ ಬರ್ತಿದೆ ಅಂತ. ಲೈಕ್ ಹಿಂಗೆ ಕೂತಿದ್ರೆ ರುಪ್ 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 ಆ್ಯಂಡ್ ಇಟ್ಸ್ ಆಲ್ ಲೈಕ್ ಅಗೇನ್ ಇವಾಗ ಆ ಸೌಂಡ್ ತೋರಿಸ್ಬೇಕಂದ್ರೆ ಡಿ ಒ ಪಿ ಬರಬೇಕು. ಲೈಕ್ ಸರ್ ನನಗೆ ಇವ್ನು ಕೂತಿರ್ತಾನೆ, ನನಗೆ ಇಷ್ಟೆಲ್ಲ ಇರಿಟೇಟ್ ಆಗ್ತಿದೆ, ಹೆಂಗೆ ತೋರಿಸೋದು? ದೆನ್ ವೆದರ್ ವಿ ಗೋ ವಿತ್ ಅ ಸಿಂಗಲ್ ಶಾಟ್ ಆರ್ ಲೈಕ್ ಕಟ್. ಸಿಂಗಲ್ ಶಾಟ್ ಕಷ್ಟ ಆಗ್ತಿದ್ರೆ ವಿಲ್ ಪಿಕಪ್ ಎಡಿಟಿಂಗ್ ಪ್ಯಾಟ್ರನ್. ಎಡಿಟಿಂಗಲ್ಲಿ ಕಟ್ಟಲ್ಲಿ ತೋರಿಸ್ಬೋದಾ? ಸೊ ಇಟ್ಸ್ ಜಸ್ಟ್ ದಟ್ ಆ ಸೀನ್ಗೆ ವಾಟ್ ಬೆಸ್ಟ್ ವಿ ಕ್ಯಾನ್ ಗಿವ್ ಆ ಟೈಮ್ಗೆ ಯೋಚನೆ ಮಾಡಿ ಕೊಟ್ಬಿಡ್ಬೇಕು. ಇಲ್ಲ, ಚೆನ್ನಾಗಿದೆ ಇದು ಕೂಡ. ಈಗ ಮೊಕೋಬಾಟ್ ಯೂಶಲಿ ಏನು ಆಕ್ಷನ್ಗೆ ವಿಚ್ ಇಸ್ ಫಿಸಿಕಲ್ ಆಕ್ಷನ್. Yes. ಬಟ್ ಇಲ್ಲಿ ನೀವು ಆಡಿಯೋ ಎಮೋಷನ್ಸ್. ಕರೆಕ್ಟ್. ಐ ಡೋಂಟ್ ನೋ ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ನಾವು ವರ್ಕ್ ಮಾಡೋದ್ರಲ್ಲಿ ಹಿಯರ್ ದ ಥಿಯರಿ ಇಸ್ ಎಕ್ಸಾಜುರೇಷನ್. ಅಂದರೆ ವೆನ್ ಆರ್ಟಿಸ್ಟ್ ಇಸ್ ನಾಟ್ ಡೂಯಿಂಗ್ ಮಚ್, ದ ಸೌಂಡ್ ಎಂದಾಗ ದಟ್ ಕ್ಯಾಮ್ರಾ ಮೂವ್ಮೆಂಟ್ ಇಸ್ ವೆರಿ ಅನ್ರಿಯಲ್. ಸೊ ಎಕ್ಸಾಜುರೇಟ್ ಮಾಡಿದ್ದೀವಿ ಇದನ್ನು ನೋಡಿ ಅಂತ. ಬಟ್ ಎಲ್ಲಿ ಅಗೇನ್ ಇದೊಂದು ಪಾಲಿಸಿ ವಿ ಹ್ಯಾವ್ ಫಾಲೋಡ್ ವೇರ್ ದಿ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಹೈ, ದೇರ್ ಇಸ್ ನೋ ನೀಡ್ ಟು ಡೂ ಎನಿ ಕ್ಯಾಮ್ರಾ ಮೂಮೆಂಟ್, ಕೀಪ್ ಇಟ್ ಆನ್ ದ ಪರ್ಫಾರ್ಮೆನ್ಸ್. ಸೊ ಈ ಥರ ವಿ ಟ್ರೈ ಟು ಬ್ಯಾಲೆನ್ಸ್. ಶೋರ್. ಅಂಡರ್ ವಾಟರ್ ಸೀಕ್ವೆನ್ಸ್ ಅದು ಅಂಡರ್ ವಾಟರ್ ಹೌಸಿಂಗ್ ಆ್ಯಂಡ್ ದೇರ್ ಟಾಸ್ಕ್ ಇತ್ತು. ಅಂದರೆ ಒಂದು ಸೀಕ್ವೆನ್ಸ್ ಇತ್ತು ಅಂಡರ್ ವಾಟರಲ್ಲಿ ಶೂಟ್ ಮಾಡಬೇಕು ಅಂತ. ಅದಕ್ಕೆ ಕ್ಯಾಮ್ರಾ, ವಿ ಹ್ಯಾವ್ ಟು ಗೆಟ್ ಕ್ಯಾಮ್ರಾ. ಆ್ಯಂಡ್ ನಾವು ಯೋಚನೆ ಮಾಡಿದ್ರಿ ನಾರ್ಮಲ್ ಕೇಸಿಂಗ್ DSLRದು ವಿ ಟ್ರೈ, ಬಟ್ ದ ಕ್ವಾಲಿಟಿ ನಾವು ಏನು ಮೈಂಟೈನ್ ಮಾಡಿದ್ದೀವೋ ಅದು ಅಂಡರ್ ವಾಟರಲ್ಲಿ ಸಿಗೋದಿಲ್ಲ. ಅಂದರೆ ವೈ ಬಿಕಾಸ್ ನಾವೆಲ್ಲ ವಿ ಶಾಟ್ ಅಂಡರ್ ವಾಟರ್ ಬಿಫೋರ್. ಏನಕ್ಕೆ ಆ ವಿಜುವಲ್ ಡೆಪ್ತ್ ಬರ್ತಾ ಇಲ್ಲ? ಓನ್ಲಿ ಬಿಕಾಸ್ ನೀರ್ದು ಕ್ಲಾರಿಟಿ ಆಲ್ ದಟ್ ಮ್ಯಾಟರ್ಸ್. ಸೊ ನಮಗೆ ಅವಾಗ ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್? ಅಷ್ಟೊಂದು ಸ್ವಿಮ್ಮಿಂಗ್ ಪೂಲ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಹೌಸಿಂಗ್ ಬಂದಾಗ ವಿ ಕ್ಯಾನ್ ಯೂಸ್ ಮೋರ್ ಸಿನಿಮಾ ಕ್ಯಾಮ್ರಾ ವಿಚ್ ಕ್ಯಾನ್ ಗಿವ್ ಅಸ್ ಮೋರ್ ಡೆಪ್ತ್, ಅಂದರೆ ವಿಜುವಲ್ ಡೆಪ್ತ್. ಸೊ ಒಂದು ಇಮೇಜ್ ಡೆಪ್ತ್ ಆರ್ ಆಲ್ ದಿಸ್ ಥಿಂಗ್ಸ್ ಬೆಟರ್ ಅಂದಾಗ, ಸೊ ಇದನ್ನು ಅಚೀವ್ ಮಾಡೋದಕ್ಕೆ ವಿ ಬಾಟ್ ಹೌಸಿಂಗ್ ಆ್ಯಂಡ್ ವಿ ಆ್ಯಕ್ಚುಲಿ ಲಿಟ್ ಅಪ್ ಒಂದು ಕ್ರೇನ್ಸಲ್ಲಿ ಟಾಪ್. ಆ್ಯಂಡ್ ಅಗೇನ್ ಅಲ್ಲೂ ಅಷ್ಟೇ ಟಾಪ್ ಲೈಟ್ ಇದ್ದಾಗ ಶೂಟ್ ಮಾಡಿದ್ರೆ ಬೆಟರ್ ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ಲೈಟ್ ಕಮಿಂಗ್ ಇನ್ ಡೈರೆಕ್ಟ್ ಸನ್ಲೈಟ್. ಸೊ ದಟ್ ನೋಡಿಕೊಂಡು ವಿ ಹ್ಯಾವ್ ಟು ಪ್ಲಾನ್. ಸೊ ಮೇಜರ್ ವೈಡ್ಸ್ ಎಲ್ಲ ಟಾಪ್ ಲೈಟ್ ಇದ್ದಾಗ ಮುಗಿಸ್ಕೊಂಡು ಕ್ಲೋಸ್ ಅಪ್ಸ್ಗೆ ವಿ ಆ್ಯಕ್ಚುಲಿ ಅಂಡರ್ ವಾಟರ್ ಲಿಟ್ ಅಪ್ ಮಾಡೋಕ್ಕಾಗದಿರೋದು ವಿ ಯೂಸ್ ಮಿರರ್ಸ್ ಇನ್ಸೈಡ್ ದ ವಾಟರ್ ಟು ಬೌನ್ಸ್ ಲೈಟ್ಸ್ ಆಫ್. ಸೊ ಈ ಥರ ಎಲ್ಲ ವಿ ಟ್ರೈಡ್. ಇಟ್ಸ್ ಎ ವೆರಿ ಸ್ಮಾಲ್ ಶಾರ್ಟ್ ಬಟ್ ದ ಎಫರ್ಟ್ಸ್ ಪ್ಲಾನಿಂಗ್ ಅದರಿಂದೇ ಹೋಗಿದ್ದು. ಇಟ್ ಟುಕ್ ಸೋ ಮಚ್. ಆ್ಯಂಡ್ ಬೆಂಗಳೂರಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ ಹುಡ್ಕೋದು ದೊಡ್ಡ ಟಾಸ್ಕ್. ಎಲ್ಲದರಲ್ಲೂ ಬ್ಲೀಚ್ ಆಗಿಬಿಟ್ಟಿರ್ತಾರೆ. ನಾವು ಅವ್ರಿಗೆ ಹೋಗ್ಬಿಟ್ಟು ಅವ್ರಿಗೆ ಆ ಸ್ವಿಮ್ಮಿಂಗ್ ಪೂಲ್ ಅವ್ರಿಗೆ ಸರ್ ಒಂದು ದಿವಸ ಯಾರನ್ನೂ ಅಲೋ ಮಾಡಬೇಡಿ ಸರ್, ಸೊ ದಟ್ ಬ್ಲೀಚ್ ಫುಲ್ ಸೆಟ್ಲ್ ಆಗುತ್ತೆ, ನಾವು ಶೂಟ್ ಮಾಡ್ತೀವಿ. ಸೊ ಆ ಥರ ಎಲ್ಲ ಪ್ಲಾನಿಂಗ್ಸ್. ಸೊ ನೀರಲ್ಲಿ ನಾರ್ಮಲಿ ವೆರಿ ಹೇಜಿ, ಅದು ಗ್ರೇಡ್ ಮಾಡಿದಾಗಲೂ ಅದೇ ಪ್ರೊಸೆಸ್ ಬೇರೆ. ಹೇಜಿ ಇದ್ದಾಗ ವಿ ಹ್ಯಾವ್ ಟು ಅಪ್ರೋಚ್ ಡಿಫ್ರೆಂಟ್ಲಿ. ಶೋರ್. ನನಗೆ ಹಾಗೆ ಇನ್ನೊಂದು ತುಂಬ ಸ್ಪೆಷಲ್ ಶಾಟ್ ಅಂತ ಅನಿಸಿದ್ದು, ನೀವು ಕೂತಿರ್ತೀರಿ, ಒಂದು ತೋಟದ ಥರ ಇದೆ, ಹಿಂದೆ ಲೈಟ್ಸ್ ಎಲ್ಲ ಇದೆ, ಆ್ಯಂಡ್ ನೀವು ಬ್ರೀದ್ ಮಾಡ್ತಾ ಇದ್ದೀರಿ. ಅದು ನಮಗೆ ಅದು ನಮ್ಗೆ ಕೇಳಿಸ್ತಾರೆ. ಇನ್ಫ್ಯಾಕ್ಟ್ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅನ್ನಿಸ್ತು ಇದು ಫಿಲಮ್ನ ಕೊನೆ ಶಾಟ್ ಕೂಡ ಆಗುವಷ್ಟು ಪೊಟೆನ್ಷಿಯಲ್ ಇದೆ ಆ ಒಂದೇ ಒಂದು ಶಾಟ್ನಲ್ಲಿ ಅಂತ. ಅದರ ಥಾಟ್ ಏನಿತ್ತು ಆ್ಯಂಡ್ ವಾಟ್ ವೆಂಟ್ ಬಿಹೈಂಡ್ ದ ಸೀನ್ಸ್ ಇನ್ ಗೆಟಿಂಗ್ ದಟ್ ಡನ್? ಅದು ಫಿಲಿಮಲ್ಲಿ ಅದು ಒಳ್ಳೆ ಸಿಚುವೇಶನಲ್ಲೇ ಬರುವಂಥ ಸೀಕ್ವೆನ್ಸ್ ಅದು. ಆ್ಯಂಡ್ ಇನ್ಷಿಯಲಿ ವಿ ಥಾಟ್ ಒಂದು ಸನ್ಫ್ಲವರ್ ತೋಟದಲ್ಲಿ ಮಾಡಬೇಕು ಅಂತ ಐಡಿಯಾ ಇದ್ದಿತ್ತು. ಬಟ್ ಅಲ್ಲೇ ಒಂದು ಮೇಜರ್ ಸೀಕ್ವೆನ್ಸ್ ನೈಟ್ ಆಗೋದಿತ್ತು. ಬಟ್ ಅಲ್ಲಿ ಸನ್ಫ್ಲವರ್ ತೋಟ ಬೆಳಗ್ಗೆ ಚೆನ್ನಾಗಿ ಕಾಣುತ್ತೆ, ನೈಟ್ ಎಲ್ಲಿ ಕಾಣುತ್ತೆ, ಎಲ್ಲ ಮಲಗಿಬಿಟ್ಟಿರುತ್ತೆ. ಆ್ಯಂಡ್ ಲಿಟ್ ಮಾಡೋದಕ್ಕೆ
ತುಂಬ ಲೈಟ್ಸ್ ಬೇಕಾಗುತ್ತೆ. ಸೊ ಒನ್ ಪಾಯಿಂಟ್ ಆಫ್ ದ ಟೈಮಲ್ಲಿ ಹಿಂಗೆ ಎಲ್ಲಿ ಅಂತ ಆ್ಯಕ್ಚುಲಿ ಸನ್ಫ್ಲವರ್ ತೋಟಕ್ಕೆ ನಾವು ಎಲ್ಲ ಕಡೆ ಹುಡುಕಿದ್ವಿ ಇಡೀ ಕರ್ನಾಟಕ. ಆ್ಯಂಡ್ ಅದು ಒಂದು ಸೀಸನಲ್ಲೇ ಬಿಡೋದು. ಅದು ಒಳ್ಳೇದಾಯಿತು ನಮ್ಗೆ ಸಿಗದಿರೋ ಇರೋದು. ಆ್ಯಂಡ್ ರ್ಯಾಂಡಮ್ಲಿ ಇದು ಎಲ್ಲೋ ಒಂದು ಕಡೆ ನೋಡಿದ್ರಿ. ಆ್ಯಂಡ್ ಗಿಡನ ಬೇಸಿಕಲಿ ಸೆಕ್ಯೂರಿಟಿಗೆ ಅಂತ ಲೈಟ್ಸ್ ಹಾಕ್ತಾರೆ. ಅದೇ ಥರ ಡ್ರ್ಯಾಗನ್ ಫ್ರೂಟ್ಗೂ ಲೈಟ್ಸ್ ಹಾಕ್ತಾರೆ. ಬೇಸಿಕಲಿ ಅದು ಡ್ರ್ಯಾಗನ್ ಫ್ರೂಟ್ಗೆ ಆ್ಯಕ್ಚುಲಿ ಗ್ರೋತ್ಗೆ ಲೈಟ್ಸ್ ಹಾಕ್ತಾರೆ. ಇದು ಫ್ಲವರ್ಸ್ಗೆ ರೋಡೆಂಟ್ಸು ಇಲ್ಲಿ ಬರಬಾರ್ದು ಅಂತ ಮಾಡ್ತಾರೆ. ಅದು ನನಗೆ ಸಿಮೆಟ್ರಿ ಸಿಗ್ತಿದೆ ಲೈಟಿಂಗ್ಸಲ್ಲಿ. ಯು ಕ್ಯಾನ್ ಸಿ ದಟ್ ನಾವು ರ್ಯಾಂಡಮಾಗಿ ಲೈಟ್ಸ್ ಹಾಕಿಲ್ಲ. ಲೈಟಿಂಗ್ ಅವರೇ ಹಾಕಿರ್ತಾರೆ ಫಾರ್ ರೋಡೆಂಟ್ಸ್ ಅಂತ ಅವ್ರು ಹಾಕಿರ್ತಾರೆ. ಅದನ್ನು ನಾವು ನಮ್ಮ ಸಿನಿಮಾಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರಿ. ಅವರು ವೈಟ್ ಲೈಟ್ಸ್ ಹಾಕಿರ್ತಾರೆ, ನಾವು ಎಲ್ಲೋ ಲೈಟ್ಸ್ ಹಾಕಿದ್ರಿ. ಆ್ಯಂಡ್ ಅದ್ರಲ್ಲಿ ಸಿಮೆಟ್ರಿ ಕಾಣ್ತಿತ್ತು ನಮ್ಗೆ. ಹಿಂಗೆ ಫ್ರೇಮ್ ಇಟ್ಟಾಗ ಲೈನ್ಸ್ 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 ಅಂತ. ಮರ ಇದೆಯಲ್ಲ, ಮರ ಇತ್ತು. ಅಗೇನ್ ಲೊಕೇಶನ್ ಮ್ಯಾಟರ್ ಆಯ್ತಲ್ಲಿ. ಆ ಪ್ಲೇಸಲ್ಲಿ ಇಲ್ಲಿ 3 ಮರ ಇದೆ ಸರ್, ನಮ್ಗೆ ಸಿಮೆಟ್ರಿ ಸಿಗುತ್ತೆ. ಆದ್ರೂ ಆ ಮರಗೋಸ್ಕರ ನಾವು ಇಷ್ಟೆಲ್ಲ ಮಾಡಿ ಜಾಗ ಸೆಲೆಕ್ಟ್ ಮಾಡಿ ಅಲ್ಲೇ ಸೆಂಟರ್ ಅರೌಂಡ್ ದಟ್ ವಿ ಸೆಂಟರ್ಡ್ ಇಟ್. ಸೊ ಹಂಗೆ ಮಾಡಿ. ಆ್ಯಂಡ್ ಆಲ್ಮೋಸ್ಟ್ ವಿ ಯೂಸ್ಡ್ ಕ್ಲೋಸ್ ಟು 3000 ಲೈಟ್ಸ್, ಬಲ್ಬ್ಸ್ ಆ ಸೀಕ್ವೆನ್ಸ್ಗೆ. ನಿಮ್ಗೆ ಅಷ್ಟು ಕಾಣೋದಿಲ್ಲ ಅಲ್ಲಿ, ಬಟ್ 3000 ಬಲ್ಬ್ಸ್ ಯೂಸ್ ಮಾಡಿದ್ವಿ. ಎವ್ರಿ 6 ಫೀಟ್ಗೆ 6 or 5 feet one bulb we placed it. And ಅದಕ್ಕೆ ಆರ್ಟ್ ಡೈರೆಕ್ಟರ್ ಇಟ್ ಟುಕ್ ಆಲ್ಮೋಸ್ಟ್ 4 days to ಪ್ಲಾನ್ ಇಟ್. ಉದ್ದ ಹಾಕಿದ್ದೀರಾ? ಹಂಗಿದ್ರೆ ಉದ್ದ ಹಾಕಿದ್ವಿ, ಫುಲ್ ಉದ್ದ 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 ಉದ್ದ. ಅಂದರೆ ಮೋರ್ ಲೈಕ್ ಸ್ಕ್ವೇರ್. ಶೂಟ್ ಮಾಡಬೇಕಾದ್ರೂ ಅಷ್ಟೇ, ಅಂದರೆ ಕೌಂಟ್ರ್ ಡೆಪ್ತ್ ಬೇಕು ಅಂದಾಗ ಈವನ್ ವಿ ಟ್ರೈಡ್ ದಟ್ ಇನ್ ದಟ್ ರೋಡು ಅಷ್ಟೇ. ಬೊಕಾಸ್ ಇದೆ, ಇವರು ರಚನಾ ಜೊತೆ ಮಾತಾಡೋದು. ಸೆಂಟ್ರಲ್ಲಿ ಸ್ಟೇಜ್ ಮಾಡಿದ್ಮೇಲೆ ಕೌಂಟ್ರ್ ಬಂದಾಗ ಈ ಕಡೆ ಎಂಡ್ ಹೋಗ್ಬಿಡ್ತೀವಿ. ಸೊ ಇಲ್ಲಿ ಡೆಪ್ತ್ ಸಿಗುತ್ತೆ. ಈ ಕಡೆ ಕೌಂಟರ್ ಬಂದಾಗ ವಿ ಕಮ್ ಟು ದಿಸ್ ಎಂಡ್. ಸೊ ಈ ಡೆಪ್ತ್ ಸಿಗುತ್ತೆ. ಸೊ ಸೆಟ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ತೋರಿಸೋದಕ್ಕೆ. ಆ್ಯಂಡ್ ಇನಿಷಿಯಲಿ ಒಂದು ಝೆಡ್ ಆಕ್ಸಿಸ್ ಮೆನ್ಷನ್ ಮಾಡ್ತಿದ್ರು. ನನ್ನ ರಿಕ್ವೈರ್ಮೆಂಟು ಅದೇತು, ಸರ್ ಝೆಡ್ ಆಕ್ಸಿಸ್ ಇದ್ದರೆ ಮಾತ್ರ ವಿಲ್ ಶೂಟ್ ಸರ್, ಇಲ್ಲಾಂದರೆ ಬೇಡ ಅಂತ. ಬಿಕಾಸ್ ಝೆಡ್ ಆಕ್ಸಿಸ್ ಒಂದು ಫೀಲ್ ಕ್ರಿಯೇಟ್ ಮಾಡುತ್ತೆ ಆ ಡೆಪ್ತ್ನ. ಆ್ಯಂಡ್ ಆ ಲೈಟ್ ಯೂಸ್ ಮಾಡಿದ್ರಿ. ಲೈಟ್ಗೆ ಇಟ್ಸ್ ಎ ಖಾಲಿ ಲ್ಯಾಂಡ್, ವೆರಿ ಡ್ರೈ ಲ್ಯಾಂಡ್ ಇತ್ತು. ಅದನ್ನು ನಾವು ಕ್ಲೀನ್ ಮಾಡಿಸಿ ಎಲ್ಲ ಮಾಡಿಸಿ ದೆನ್ ವಿ ಗಾಟ್ ದ ಫ್ಲವರ್ಸ್ ಅಲ್ಲಿ ಯೂಸ್ ಮಾಡಿರೋದನ್ನು. ಆಲ್ಮೋಸ್ಟ್ ಅದು ಒಂದು ಆಲ್ಮೋಸ್ಟ್ ಒಂದು 2500 ಫ್ಲವರ್ಸ್ ತೆಗೆದು ಹಾಕಿ ಎವ್ರಿ ಡೇ ಮಾರ್ನಿಂಗ್ ನೀರು ಹಾಕಿ ಅದನ್ನು ಮೈಂಟೈನ್ ಮಾಡಿ 3-4 days we shot. 3 days 2 days we shot. ಡೇ ಆ್ಯಂಡ್ ನೈಟ್ ಮೇಂಟೆನೆನ್ಸು 4 days. ಅದು ಹಾಕಿ ಅದು ಬಿಟ್ಟು ಎಕ್ಸ್ಟ್ರಾ ಫ್ಲವರ್ಸ್ ಇಟ್ಟಿದ್ರು. ಬಿಕಾಸ್ ತುಂಬ ಬಿಸಿಲಿತ್ತು ಶೂಟ್ ಮಾಡೋವಾಗ. ಫ್ಲವರ್ಸ್ ಡ್ರೈ ಆಗಿಬಿಡ್ತಿತ್ತು. ಯಾವುದೋ ಡ್ರೈ ಆಗುತ್ತೋ ರಿಪ್ಲೇಸ್ ಮಾಡಿ. ಆ್ಯಂಡ್ ನಾವು ಮುಂಚೆನೇ ಪ್ಲ್ಯಾನ್ ಇತ್ತು, ಈ ಶಾರ್ಟ್ ಇಷ್ಟೇ ತೆಗಿಬೇಕು, ಇಷ್ಟೇ ತೆಗಿಬೇಕು ಅಂತ. ಆ್ಯಂಡ್ ಫನ್ ಇತ್ತು ಸರ್. ಇಟ್ ವಾಸ್ ಎ ಫುಲ್ ಎಕ್ಸ್ಪೀರಿಯನ್ಸ್. ಇಡೀ ಚಿತ್ರ ರನ್ ಟೈಮ್ ಎಷ್ಟು? 2 hours 12 minutes 58 seconds, including spoken chord to end credits. Very nice. Yeah, it's like 1 hour film. Extras ಎಲ್ಲ ತೆಗೆದ್ರೆ it's basically 2 hours 2 minutes. But ಕೂರಿಸ್ತೀರಾ 2 hours 12 minutes? ಕೂರಿಸ್ತೀವಿ. And it has that emotional thing also. And ಈಗಿನ ಹುಡುಗ what he goes through the pain, plus even the fun entertainment ಅಂದಿದ ತಕ್ಷಣ ನಾವು. and there is a small difference between colorful and ಜಾತ್ರೆ. ನಾವು ಇಡೀ ಫಿಲಿಮ್ ವಿ ವಾಂಟೆಡ್ ಇಟ್ ಟು ಬಿ ಕಲರ್ಫುಲ್. ಅದಕ್ಕೆ ಕಷ್ಟ ಆಗಿತ್ತು ನಮಗೆ. ಆ್ಯಂಡ್ ಈವನ್ ದ ಹ್ಯೂಮರಸ್ ಸೀನ್ಸ್ ಕೂಡ ಎಲ್ಲೂ ವಿ ಡೋಂಟ್ ಹ್ಯಾವ್ ವಲ್ಗರ್ ಹ್ಯೂಮರ್ ಇಲ್ಲ ಫಿಲಿಮಲ್ಲಿ. ಇಟ್ಸ್ ಆಲ್ ಸಿಚುವೇಶ್ನಲ್ ಕಾಮಿಡಿ. ಆ ಸಿಚುವೇಶನ್ ವಿ ಬಿಲ್ಡ್ ದ ಕ್ಯಾರೆಕ್ಟರ್ಸ್, ವಿ ಪ್ಲೇಸ್ ಇಟ್ ದರ್, ವಿಲ್ ಗೆಟ್ ದ ಕಾಮಿಡಿ. ಆ್ಯಂಡ್ ಥ್ರೂ ಔಟ್ ಇಟ್ಸ್ ವಿಕ್ಕಿ ಸ್ಟೋರಿ. ವಿಕ್ಕಿ ಯಾರ್ಯಾರು ಕಥೆಯಲ್ಲಿ ಮೀಟ್ ಮಾಡ್ತಾನೆ. ಆ್ಯಂಡ್ ವಿಕ್ಕಿ ಏನೇನು ಎಮೋಷನ್, ಆ್ಯಸ್ ಇಸ್ ಎ ಜೆನ್ಜಿ ಏನೇನು ಎಮೋಷನ್ಸ್ನ ಗೋತ್ರು ಆಗ್ತಾನೆ, ಅದು ಹೆಂಗೆ ಫನ್ನಾಗಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಇಡೀ ಕತೆ. ಆ್ಯಂಡ್ ದೇರ್ ಇಸ್ ಎ ಗುಡ್ ಕನ್ಕ್ಲೂಷನ್ ಟು ಇಟ್. ಆ್ಯಂಡ್ ಇಟ್ಸ್ ಎ ವೆರಿ ಫೀಲ್ ಗುಡ್ ಫಿಲಿಮ್. ಇಟ್ಸ್ ಎ ಮೀನಿಂಗ್ಫುಲ್ ಎಂಡಿಂಗ್. ಹ್ಯಾಪಿ. ಕೊನೆಯ ಪ್ರಶ್ನೆ, ಅವರು ಚೆನ್ನಾಗಿ ಇಂಟರ್ವ್ಯೂನೇ ಆ್ಯಕ್ಚುಲಿ ಚೆನ್ನಾಗಿ ಕನ್ಕ್ಲೂಡ್ ಮಾಡಿದ್ರು ಅವರು. ಈಗ ನಿಮ್ಮ ವಿಚಾರದಲ್ಲಿ ದಿ ಥರ್ಡ್ ಜನರೇಷನ್ ಆಫ್ ಫೀಮೇಲ್ ಪ್ರೊಡ್ಯೂಸರ್ಸ್ ಇನ್ ಯುವರ್ ಫ್ಯಾಮಿಲಿ. ನಿಮ್ಮ ಅಜ್ಜಿಯವರು, ತಾಯಿಯವರು. ಅದೇ ನಾನು ಹೇಳಿದ ಹಾಗೆ ಐ ಥಿಂಕ್ ಈ ಚಿತ್ರದ ಪ್ರಾಸ್ಪೆಕ್ಟ್ಸ್ ಥಿಯೇಟ್ರಲ್ಲಿ ಹೆಂಗಾಗತ್ತೆ, ಬಿಸ್ನೆಸ್ ಹೇಗಾಗತ್ತೆ ಅದನ್ನು ಪಕ್ಕಕ್ಕಿಟ್ಟರು ಕೂಡ ಯು ಆಲ್ರೆಡಿ ಹ್ಯಾವ್ ಅ ವಿನ್ನರ್ ಆನ್ ಯುವರ್ ಹ್ಯಾಂಡ್ಸ್ ವಿತ್ ಫೈರ್ಫ್ಲೈ. ಬಿಕಾಸ್ ಇಷ್ಟು ಟೆಕ್ನಿಕಲ್ ಆಗಿ ನಾನೇ ಪ್ರಾಯಶಃ ಯಾವ ಇಂಟರ್ವ್ಯೂನು ಮಾಡಿಲ್ವೇನೋ, ಬಿಕಾಸ್ ಅಷ್ಟು ಸಬ್ಸ್ಟೆನ್ಸ್ ಇತ್ತು ಮಾತಾಡೋದಕ್ಕೆ. ಸೊ ಇನ್ ದ್ಯಾಟ್ ಸೆನ್ಸ್ ಯು ಆಲ್ರೆಡಿ ಹ್ಯಾವ್ ವಿನ್ನರ್. ಹೌ ಬಿಸ್ನೆಸ್ ಈಗ
ಇದು ಬಿಸ್ನೆಸ್ ಆದರೆ ಇದಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ, ಆ ರೀತಿಯ ಒಂದು ಕ್ಲೋಜರ್ ಸಿಗತ್ತೆ. ಬಟ್ ಆಲ್ರೆಡಿ ಲೈಕ್ ಐಮ್ ಸೇಯಿಂಗ್ ಯು ಹ್ಯಾವ್ ಅ ವಿನ್ನರ್. ಎಷ್ಟು ಹೆಮ್ಮೆ ಇದೆ ಈ ಒಂದು ಹಂತಕ್ಕೆ ಬಂದಿರೋದು. ಬಿಕಾಸ್ ಐ ಥಿಂಕ್ ಯಾವುದೋ ಒಂದು ಇಂಟರ್ವ್ಯೂಗೆ ಬಂದಾಗ ಶಿವಣ್ಣನ ಜೊತೆ Firefly was in the works ಆಗ. Yeah, I spoke to you that time. Yeah. And ನನಗೆ ಖುಷಿ ಆಗ್ತಿರೋ ಪರವಾಗಿಲ್ಲ, we already come to a closure in terms of release ಗೆ ಬಂದಿದ್ದೀವಿ ಅಂತ. No, I'm very proud. ತುಂಬಾ ಹೆಮ್ಮೆ ಇದೆ on my entire team, because I think we started off with like a very small cute idea, but it transformed into something very beautiful, and it's going to be shown on the screen. Correct. So I think if people just give us a chance, one chance ಕೊಟ್ಟು ನೋಡಿದ್ರೆ they love it for sure. ಥಿಯೇಟ್ರಿಗೆ ಬಂದರೆ they will not get disappointed. Yeah, That's for for sure. sure. ಬಟ್ ಥಿಯೇಟ್ರಿಗೆ ಬರೋದಿದೆಯಲ್ಲ, ದೇ ಹ್ಯಾವ್ ಟು ಮೇಕ್ ದಟ್ ಅಟೆಂಪ್ಟ್, ಒಂದು ಸ್ಮಾಲ್ ಮೂವ್ ಫ್ರಮ್ Just ದೇರ್. 2 hours, 2.5 hours, just leave your phones, come and watch a movie. ಇಲ್ಲ, ಐ ವಿಲ್ ಓನ್ಲಿ ಟೇಕ್ ಶಿವಣ್ಣಾಸ್ ವರ್ಡ್ಸ್. ಅವ್ರೇನು ಹೇಳಿದ್ರು ಅಂದರೆ, ವಿಚ್ ಐ ಕಂಪ್ಲೀಟ್ಲಿ ಬಿಲೀವ್ ಇನ್, ರೈಟ್? ಈಗ ಒಂದು ಭಾಷೆ ಉಳಿಬೇಕು ಅಂದರೆ, ಈ ಎಕ್ಸ್ಪೆರಿಮೆಂಟು ಈಗ ತಮಿಳ್ನಲ್ಲಾಗೋದು ಅಥವಾ ತೆಲುಗಿನಲ್ಲಾಗೋದು ಅಥವಾ ಮಲಯಾಳಂನಲ್ಲಾಗೋದು ಅಥವಾ ಹಿಂದಿನಲ್ಲಾಗೋದು ನನ್ನ ಪ್ರಕಾರ ದೊಡ್ಡ ವಿಷಯ ಅಲ್ಲ, ಕನ್ನಡದಲ್ಲಿ ಆಗೋದು ದೊಡ್ಡ ವಿಷಯ ಇದು. ಸೊ ಇದೊಂದು ಕನ್ನಡ ಚಿತ್ರ, ರೈಟ್? ಇದನ್ನ ನಾವು ಸಪೋರ್ಟ್ ಮಾಡೋದ್ರಿಂದ ಭಾಷೆಯನ್ನು ಸಪೋರ್ಟ್ ಮಾಡ್ತಾ ಇದೀವಿ, ಕನ್ನಡದ ಟ್ಯಾಲೆಂಟನ್ನು ಸಪೋರ್ಟ್ ಮಾಡ್ತಾ ಇದೀವಿ, ರೈಟ್? ಸೊ ಇಟ್ ಹ್ಯಾಸ್ ಅ ಲಾಂಗ್ ಟರ್ಮ್ ಎಫೆಕ್ಟ್, ಆಸ್ ವೆಲ್ ಆಸ್ ಅ ಡಾಮಿನೋ ಎಫೆಕ್ಟ್. ಸೊ ಅದನ್ನ ಮಾಡಬೇಕು. ಆ್ಯಂಡ್ ನನ್ನ ಪ್ರಕಾರ ನಾನು ಸುಮಾರು ಕಡೆ ಹೇಳ್ಕೊಂಡು ಬಂದೀನಿ, KFIಗೆ ಹೋಪ್ ಇರೋದೇ ನ್ಯೂ ಕಮರ್ಸಲ್ಲಿ. ಯಾಕೆ ಗೊತ್ತಾ? ನನ್ನ ಲಾಜಿಕ್ ಇಷ್ಟನೇ. ಈಗ ನಾವು ಯಾರೇ ದೊಡ್ಡ ನಟರನ್ನ, ಪ್ಯಾನ್ ಇಂಡಿಯಾ ನಟರನ್ನ ತಗೊಂಡ್ರೆ, ಅವ್ರೀಗ ಪ್ಯಾನ್ ಇಂಡಿಯಾ ನಟರು, ದೇ ಆರ್ ನಾಟ್ ನೆಸೆಸರ್ಲಿ ಕನ್ನಡ ನಟರು ಅಥವಾ ಡೈರೆಕ್ಟರ್ಸ್ ಆರ್ ವಾಟ್ ಎವರ್. ಸೊ ಆ್ಯಂಡ್ ನಮಗೆ ತುಂಬ ಒಳ್ಳೆ ಕಾಂಟೆಂಟ್ ಬರ್ತಿರೋದು ಹೊಸಬರಿಂದಾನೆ. ಸೊ ಐ ಆಮ್ ರೂಟಿಂಗ್ ಫಾರ್ Firefly ಇನ್ ಆಲ್ ದಟ್ ಸೆನ್ಸ್. ಬಟ್ ಆಲ್ಸೋ ಇದರಿಂದ ಇದು ನಿಮ್ಗೆ ಒಂದು ರಿವಾರ್ಡಿಂಗ್ ಪ್ರೊಸೆಸ್ ಆಗೋ ಇದಿರುತ್ತೆ, ಬಿಕಾಸ್ ನೀವು ಕಲ್ತಿರ್ತೀರ ಆ್ಯಂಡ್ ಯು ವುಡ್ ಹವ್ ಇವಾಲ್ವ್ಡ್ ಆಸ್ ಅ ಪ್ರೊಡ್ಯೂಸರ್ ಆಸ್ ವೆಲ್. ಆ್ಯಂಡ್ ಮೈ ಓನ್ಲಿ ರಿಕ್ವೆಸ್ಟ್ ಇಸ್, ಅಫ್ಕೋರ್ಸ್ ಅಗೇನ್, ನಾವು 24ನೇ ತಾರೀಕು ಚಿತ್ರವನ್ನು ನೋಡಿದ ಮೇಲೆ ಇದರ ನರೇಟಿವ್ ಏನಿದೆ ಅಂತ ಗೊತ್ತಾಗುತ್ತೆ, ಅಥವಾ ಈ ಚಿತ್ರದ ಎಂಗೇಜ್ಮೆಂಟ್ ಯಾವ ಮಟ್ಟಿಗಿದೆ ಅಂತ ಆಗಲೇ ಗೊತ್ತಾಗೋದು. ಬಟ್ ಅಟ್ ದಿ ಸೇಮ್ ಟೈಮ್ ವಿತ್ ವಾಟ್ ಯು ಹವ್ ಆಲ್ರೆಡಿ ಅಚೀವ್ಡ್, ಐ ಥಿಂಕ್ ಮೈ ಓನ್ಲಿ ರಿಕ್ವೆಸ್ಟ್ ಇಸ್, ಇದು ನಿಮ್ಮ ಬೆಂಚ್ ಮಾರ್ಕ್ ಆಗ್ಬಿಡ್ಲಿ. ನೀವು ಏನೇ ನೆಕ್ಸ್ಟ್ ಮಾಡೋದಿದ್ರು ಇದಕ್ಕಿಂತ ಮೇಲೆ ಆಗಬೇಕು, ರೈಟ್? ಇದಕ್ಕಿಂತ ನೀವು ದಟ್ಸ್ ಅವರ್ ಡಿಫಿಕಲ್ಟ್ ಪ್ರಾಬ್ಲಮ್, ವಿಚ್ ಇಸ್ ಅ ಗುಡ್ ಪ್ರಾಬ್ಲಮ್ ಟು ಹ್ಯಾವ್. ಗುಡ್ ಪ್ರಾಬ್ಲಮ್. ನಾನು ಅದೇ ಹೇಳ್ತಿದ್ದೆ ಮೇಡಮ್, ನೆಕ್ಸ್ಟ್ ಫಿಲಿಮ್ ನೀವು ಪ್ರೊಡ್ಯೂಸ್ ನಂಗೆ ಮಾಡಿಲ್ಲ ಅಂದರೆ ಬೇರೆ ಪ್ರೊಡ್ಯೂಸರ್ಗೂ ನಂಗೆ ಇಷ್ಟರ ಕ್ವಾಲಿಟಿ ಕೊಟ್ಟಿಲ್ಲ ಅಂದರೆ ಕೆರಿಯರ್ ಡ್ರಾಪ್ ಆಗಿಬಿಡುತ್ತೆ ಮೇಡಮ್. ಆ್ಯಂಡ್ ಸಿ ಅಟ್ ದ ಎಂಡ್ ಆಫ್ ದ ಡೇ ಫಿಲಿಮ್ ಮಾಡಿದ್ಮೇಲೆ ಆ್ಯಸ್ ಎ ಟೆಕ್ನಿಷಿಯನ್, ನಾನು ಓವರ್ ಆಲ್ ಈ ಇಂಟರ್ವ್ಯೂ ಆ್ಯಸ್ ಎ ಡೈರೆಕ್ಟ್ರೇ ಮಾತಾಡಿರೋದು, ಟೆಕ್ನಿಷಿಯನ್ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇಫ್ ಇಟ್ ಫೇಲ್ಸ್ ನಮಗೆ ಖುಷಿ ಇರಬೇಕು, ಇಟ್ಸ್ ಓಕೆ, ಬಟ್ ವಿ ಹ್ಯಾವ್ ಅಟೆಂಪ್ಟೆಡ್ ಸಮಥಿಂಗ್ ಲೈಕ್ ನ್ಯೂ. ನೋ, ಅಬ್ಸಲ್ಯೂಟ್ಲಿ. ರಿಸಲ್ಟ್ ಫೇವರಬಲ್ ಆಗಿ ಬರಲಿ, ಬಟ್ ರಿಸಲ್ಟ್ ಫೇವರಬಲ್ ಆಗಿ ಬರ್ದಿದ್ರು ಎಫರ್ಟ್ ಅಲ್ಲಿ ಮೋಸ ಇರಲಿಲ್ಲ ಅಂತ ನಮಗೆ ಗೊತ್ತಾಗಬೇಕು, ಅಥವಾ ಎಫರ್ಟ್ ಅಲ್ಲಿ ನಾವು ಏನನ್ನೋ ಪುಷ್ ಮಾಡಲಿಲ್ಲ ಮುಂದೆ ಅಂತ ನಮ್ಗೆ ರಿಗ್ರೆಟ್ ಇರಬಾರ್ದು. ಬೇಸಿಕಲಿ ರಿಗ್ರೆಟ್ ಇರಬಾರ್ದು ಅನ್ನೋದು ನಮ್ಮ ಥಾಟ್. ಆ್ಯಂಡ್ ಸೇಮ್ ವೇ ನನಗೆ ವೆರಿ ಲೈಕ್ ಮೈಂಡೆಡ್ ಟೆಕ್ನಿಷಿಯನ್ಸ್ ಇದ್ರು, ಲೈಕ್ ಅಭಿಸ ಈಸ್ ದ ಫಸ್ಟ್ ಪರ್ಸನ್ ಆನ್ ಬೋರ್ಡ್ ಆಗಿತ್ತು. ಆಮೇಲೆ ಸುರೇಶ್ ಆರ್ಮುಗಮ್ ಅವರು ಎಡಿಟರ್, ಅವರು ಆನ್ ಬೋರ್ಡ್ ಆದರು. ಚರಣ್ ಸರ್ ವಾಸ್ ಲೈಕ್ ಲಾಸ್ಟ್ ನಮಗೆ. ಅದಾದಮೇಲೆ ವರದರಾಜ್ ಕಾಮತ್ ಅವರು ಆರ್ಟ್ ಡೈರೆಕ್ಟರ್, ರಘು ನಿಟ್ವಳ್ಳಿ ಅವರು ನಮ್ಮ ಕಾಸ್ಟ್ಯೂಮ್ಸ್ ಅವರು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್, ನಮಗೆ ಒಬ್ಬರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ರೆಡಿಯಾಗಿರಬೇಕು ಅಂಥವ್ರು ಬೇಕಾಗಿತ್ತು. ಆ್ಯಂಡ್ ದಟ್ ಹ್ಯಾಪನ್ ಥ್ರೂ ಪ್ರೊಡಕ್ಷನ್ ಹೌಸ್ ಓನ್ಲಿ. ಸೊ ಆ್ಯಂಡ್ ಇಷ್ಟು ಟೆಕ್ನಿಷಿಯನ್ಸ್, ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ಫಾರ್ ಎ ಡೆಬ್ಯೂ ಫಿಲ್ಮ್. ಆ್ಯಕ್ಚುಲಿ ದಿಸ್ ವಿಲ್ ಬಿ ದ ಕಾಸ್ಟ್ಲಿಯೆಸ್ಟ್ ಡೆಬ್ಯೂ ಫಿಲ್ಮ್ ಅನ್ಸುತ್ತೆ ನಮ್ಗೆ ಗೊತ್ತಿರೋ ಪ್ರಕಾರ, ಒಂದು ಆ್ಯಕ್ಟರು ಅವ್ರ ಡೈರೆಕ್ಟರ್ಗೆ. ಆ ವಿಚಾರದಲ್ಲಿ ವಿ ವರ್ಕ್ಡ್ ಹಾರ್ಡ್ ಆನ್ ಇಟ್. ಐ ಯೂಸ್ ಟು ಟೆಲ್ ಇನ್ ಸಮ್ ಇಂಟರ್ವ್ಯೂಸ್, ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಅಂದರು. ಬಟ್ ಮೇಡಮ್ ಕರೆದು ನನಗೆ ಹೇಳಿದ್ರು, ಇಟ್ಸ್ ನಾಟ್ ಲಕ್ಕಿ, ಇಟ್ಸ್ ಜಸ್ಟ್ ದಟ್ ವೆನ್ ಆಪರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್, ದಿಸ್ ಥಿಂಗ್ಸ್ ವಿಲ್ ಹ್ಯಾಪನ್. ದಟ್ಸ್ ಲಕ್ಕಿ ಫಾರ್ ಯು, ಡೋಂಟ್ ಮೆನ್ಷನ್ ಲಕ್ಕಿ ಎನಿವೇರ್ ಅಂತ. ಅದಕ್ಕೆ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದರಲ್ಲಿ. ಸೊ ಐ ಫೀಲ್ ದಟ್ ಆಸ್ ಎ ಟೆಕ್ನಿಷಿಯನ್ಸ್ ಐ ಆಮ್ ವೆರಿ ಪ್ರೌಡ್ ದಟ್ ನಾವೆಲ್ಲರೂ ವಿ ಹ್ಯಾವ್ ಟ್ರೈಡ್ ಸಮಥಿಂಗ್ ಟ್ರೂ ಟು ದ ಸಿನಿಮಾ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಇದೇ ಈ ಮಾತನ್ನ ನಾನು ಯಾಕೆ ಇನ್ನೂ ನಿಮ್ಮ ವಿಚಾರದಲ್ಲಿ ನಂಬೋಕೆ ರೆಡಿ ಇದ್ದೀನಿ ಅಂದರೆ, ನೀವು ಈ ಟೆಕ್ನಿಕ್ಯಾಲಿಟೀಸ್ಗೆ
ಇಂಟೆನ್ಷನ್ ಏನಿತ್ತು, ಪರ್ಪಸ್ ಏನಿತ್ತು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ನೀವು ಆರ್ಟಿಕ್ಯುಲೇಟ್ ಮಾಡಬಲ್ರಿ. ಅದೇ ಯಾಕೆ ಆರ್ಟಿಕ್ಯುಲೇಟ್ ಮಾಡಬಲ್ರಿ ಅಂದ್ರೆ ಆ ಯೋಚನೆ ಇದ್ದದ್ರಿಂದ. ಸೊ ಎನಿ ಟೆಕ್ನಿಕ್ ಇನ್ ದಿಸ್ ಫಿಲ್ಮ್ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಬ್ಯಾಕಿಂಗ್ ಇನ್ ಟರ್ಮ್ಸ್ ಆಫ್ ಪರ್ಪಸ್ ಅಂಡ್ ಇಂಟೆನ್ಷನ್. ಈವನ್ ಎವ್ರಿ ಫ್ರೇಮಿಂಗ್, ಎವ್ರಿ ಸೀನ್ ಯಾಕೆ ಹಿಂಗೆ ಇದೆ ಅಂತ ನೀವು ಫಿಲ್ಮ್ ಪಾಸ್ ಮಾಡಿ ಹೇಳಿದ್ರೆ ವಿ ಹ್ಯಾವ್ ಎ ರೀಸನ್ ಬಿಹೈಂಡ್ ಇಟ್. ಲವ್ಲಿ. ವೈ ಕ್ಯಾಮ್ರಾ ಹಿಂಗೆ ಇಟ್ಟಿದ್ದೀವಿ, ಯಾಕೆ ಮ್ಯೂಸಿಕ್ ಇಲ್ಲಿ ಹಿಂಗೆ ಹೋಗ್ತಿದೆ, ವಾಟ್ ಎವರ್ ದ ಕ್ಯಾರೆಕ್ಟರ್ ಗೋಸ್ ಟು ವಿ ಹ್ಯಾವ್ ಟು ಜಸ್ಟ್ ಶೋ ದಟ್. ಆ್ಯಂಡ್ ಒನ್ಸ್ ನಾನು ಈ ವರ್ಲ್ಡ್ ತೋರಿಸ್ತೀನಿ ಅಂತ ಹೊರಟಾಗ ನಾವೇನು ಕೊಡಲ್ಲ, ಆ ವರ್ಲ್ಡ್ ಕೇಳುತ್ತೆ ಗಿವ್ ಮಿ ದಿಸ್ ಆ್ಯಂಡ್ ಎವ್ರಿ ಶೆಡ್ಯೂಲ್ ಆದಮೇಲೆ ನಮಗೆ ದೊಡ್ಡ ಟಾಸ್ಕ್ ಅದು. ಲೈಕ್ ಈ ಥರ ಎಷ್ಟು ಮಾಡಿದ್ದೀವಿ, ನೆಕ್ಸ್ಟ್ ಶೆಡ್ಯೂಲಲ್ಲಿ ಸ್ವಲ್ಪ ಲೆವೆಲ್ ಅಪ್ ಆಗಿದೆ, ನೆಕ್ಸ್ಟ್ ಶೆಡ್ಯೂಲ್ಗೆ ಇನ್ನೂ ಲೆವೆಲ್ ಅಪ್ ಆಗಬೇಕು. ಒನ್ ಪಾಯಿಂಟಲ್ಲಿ ದಿಸ್ ಈಸ್ ಅವರ್ ಬೆಸ್ಟ್, ವಿಲ್ ಸ್ಟಿಕ್ ಟು ದಿಸ್. And that level up also comes with a cost. Yes, it comes with a cost. So at one point I was like, guys, enough, stop. And as an audience ನೋಡೋರಿಗೆ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ರಿಗೆ ನಿಂಗೆ ಸಿಮೆಟ್ರಿ ಇದ್ರೆ ಏನು, ಕರೆಕ್ಟ್, ನನಗೆ ಕತೆ ಬೇಕು, ಯು ಎಂಟರ್ಟೈನ್ ಮೀ, ಐ ಪೇಡ್ ಯು 150-200 rupees, 2 hours ನಂಗೆ ಬೋರ್ ಹೊಡಿದಿರ ಎಂಟರ್ಟೈನ್ ಮೀ, ದಟ್ಸ್ ಆಲ್ ಅವ್ರು ಕೇಳೋದು. ಆ್ಯಂಡ್ ದೇ ಆಸ್ಕ್ ವೆರಿ ಬೇಸಿಕ್ ಮಿನಿಮಮ್ ಥಿಂಗ್. ನಾನು ವಾವ್ ನೋಲನ್ ಅನ್ನೋ ಥರನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಒಂದು ಬೇಸಿಕ್ ಕೊಡು ಅಂತ. ದಟ್ for that we are very confident that we'll give it anta. This technicalities ಎಲ್ಲ subconsciously it hit them. Correct. That one reason ಗೆ we have worked subconscious level ಗೆ subtext ಅಲ್ಲಿ ಅರ್ಥ ಆಗೋಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿದ್ವಿ. Sure. ಇಷ್ಟು ಮಾಡ್ದಿರಾ if this was a normal making film ಆದರೆ Firefly could have been another film. ಕರೆಕ್ಟ್. ಆ್ಯಂಡ್ ಇದೆಲ್ಲವನ್ನು ನೀವು ಆಫ್ ಕ್ಯಾಮ್ರಾ ಹೇಳ್ತಿದ್ದ ಹಾಗೆ, ಡಿಸ್ಕಸ್ ಮಾಡ್ತಿದ್ದ ಹಾಗೆ 54 ದಿನದಲ್ಲಿ ಮುಗಿಸಿರೋದೇ ನನ್ನ ಪ್ರಕಾರ ಇಟ್ಸ್ a little bit of a wonder. 54 days shooting days. Gaps we have taken months in between. Correct. For the pre-production. ಅಂದರೆ ಆ ಸಬ್ಜೆಕ್ಟ್ ಅಷ್ಟು ಟೈಮ್ ತೊಗೊಂತು ಸರ್, ಅಷ್ಟೇ. ನಾವು ಯಾವುದು ಹರಿ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ವಿತೌಟ್ ದ ಬ್ಯಾಕಿಂಗ್ ಆಫ್ ದ ಪ್ರೊಡಕ್ಷನ್ ಹೌಸ್ ನಾವೇನು ಎಂಥ ಬ್ಯೂಟಿಫುಲ್ ಐಡಿಯಾ ಹೇಳಿದ್ರೂ ಸ್ಕ್ರೀನ್ ಮೇಲೆ ಬರಬೇಕಂದ್ರೆ ಪ್ರೊಡ್ಯೂಸರ್ ರೆಡಿ ಇರಬೇಕು. ಗೋ ಇಟ್, ದಿಸ್ ಇಸ್ ಯುವರ್ ಫ್ರೀಡಮ್ ಅಂತ. ಆ್ಯಂಡ್ ಆ್ಯಸ್ ಎ ಪ್ರೊಡ್ಯೂಸರ್ ಐ ಪರ್ಸ್ನಲಿ ಫೀಲ್, ಒಬ್ಬ ಡೈರೆಕ್ಟರ್ ಆಗಿ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ಗೆ ಅವರು ಇನ್ವೆಸ್ಟ್ ಮಾಡಿರೋ ಮನಿ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗಬೇಕು. ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ದೆರ್ ಇಸ್ ನೋ ಪಾಯಿಂಟ್. ಪ್ರೊಡ್ಯೂಸರ್ಗೆ ಗೊತ್ತಾಗೋದಿಲ್ಲ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ. ಬಿಕಾಸ್ ನೀವು ಪೇಪರ್ ಮೇಲೆ ಕನ್ವಿನ್ಸ್ ಮಾಡ್ಬೋದು, ಮಾತುಕತೆಯಲ್ಲಿ ಕನ್ವಿನ್ಸ್ ಮಾಡ್ಬೋದು, ಬಟ್ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು. ಅದು ಅವಾಗೆ ಪ್ರೊಡ್ಯೂಸರ್ ಹ್ಯಾಪಿ ಫೀಲ್ ಆಗೋದು. ಈಗ ಅವ್ರು ಹೇಳಿದ್ರು ಒಬ್ಬ ಹೊಸ ಡೈರೆಕ್ಟರ್ ಆ್ಯಕ್ಟರ್ಗೆ ಪ್ರಾಯಶಃ ಇದು ತುಂಬ ದೊಡ್ಡ ಬಡ್ಜೆಟ್ ಅಂತ. ನೀವು ಅದನ್ನು ಅಪ್ರೂವ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನಿಮ್ಗೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ತೆಗಿಬಹುದು, ವಾಪಸ್ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಮಾಡಿರ್ತೀರಿಲ್ಲ. ಓಕೆ, ಬೇಸಿಸ್ ದ್ಯಾಟ್ ಯು ಅಪ್ರೂವ್. ಗಾಟ್ ಇಟ್. ಕೂಲ್, ಲವ್ಲಿ. ಲೈಕ್ ಐ ಸೆಡ್, ಫ್ಯಾಂಟಾಸ್ಟಿಕ್ ಫಸ್ಟ್ ಫಿಲ್ಮ್ ಆಫ್ಟರ್ ವೆಬ್ ಸೀರೀಸ್ ದಟ್ you've accomplished already. And ಇದೊಂದು ಕ್ಲೀಶೆ ಕ್ವೆಶ್ಚನ್, ಬಟ್ ಆಲ್ಸೋ ಇಟ್ಸ್ ಅ ಕ್ವೆಶ್ಚನ್ ಆಸ್ಕ್ಡ್ ವಿತ್ ಸಮ್ ಹೋಪ್. ಏನು ಅಂದರೆ, ಹೌ ಕ್ಯಾನ್ ಸಮನ್ ಅಪ್ರೋಚ್ ಯು moving forward? I think we have put out an email ID for people to send in scripts, which every month or every 2-3 weeks ನಾನು ಚೆಕ್ ಮಾಡ್ತಾ ಇರ್ತೀನಿ. Many people approach me directly through my contact, like they have my number, they contact me through people. I don't, ಅಂದರೆ ನಾನು ಮ್ಯಾನೇಜರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ I don't usually. I take it and if they have a pitch, I read it myself, I check it myself. So there is a way to approach. We can add it on this video also. Yes. So I would love to do that, but there is an email for it. And one more add-on to this, any person who is a director who wants to pitch a script to any producer, this you can keep it or take the ಬಿಡ್ಬೋದು. You have to see ಪ್ರೊಡ್ಯೂಸರ್ನ ಫಸ್ಟ್. ನನ್ನ ಕತೆ ಪ್ರೊಡ್ಯೂಸರ್ಗೆ ಇಷ್ಟ ಆಗುತ್ತಾ? ಲೈಕ್ ಮೈಂಡೆಡ್ ಪ್ರೊಡ್ಯೂಸರ್ ಇದ್ದರೆ ಇಟ್ಸ್ ಈಸಿ ಟು, ಅವ್ರು ಅರ್ಥ ಆಗುತ್ತೆ ನಿಮ್ಮ ಸ್ಟೋರಿ. ದೆರ್ ಇಸ್ ನೋ ಬ್ಯಾಡ್ ಸ್ಟೋರಿ ಇನ್ ದ ವರ್ಲ್ಡ್. ಒಬ್ರಿಗೆ ಅರ್ಥ ಆಗಬೇಕು ಅಂದರೆ ಲೈಕ್ ಮೈಂಡೆಡ್ ಪ್ರೊಡ್ಯೂಸರ್ಗೆ ಹೋಗ್ಬೇಕು. ಇಫ್ ದ ಸೇಮ್ ಫೈರ್ಫ್ಲೈನ ನಾನು ಯಾರೋ ಕಮರ್ಷಿಯಲ್ ಪ್ರೊಡ್ಯೂಸರ್ಗೆ ಎತ್ಕೊಂಡು ಹೋಗಿದ್ರೆ ಅವ್ರಿಗೆ ಇಷ್ಟನೇ ಆಗ್ತಿರ್ಲಿಲ್ಲ ಸಿನಿಮಾ. ಸೊ ಆ್ಯಸ್ ಎ ಡೈರೆಕ್ಟರ್ಸ್, ನ್ಯೂ ಕಮರ್ಸ್, ಜಸ್ಟ್ ಚೆಕ್, ಓಕೆ ನನ್ನ ಕತೆಗೆ ಯಾವ ಥರ ಪ್ರೊಡ್ಯೂಸರ್ಸ್ ಸೂಟ್ ಆಗ್ತಾರೆ. ಅಪ್ರೋಚ್ ದೆಮ್ ವಿತೌಟ್ ಕ್ಯಾಲ್ಕುಲೇಷನ್ಸ್, ಮ್ಯಾಥ್ಸ್. ಯು ಕೆನಾಟ್, you said ಅಲ್ಲ, with less experience you are jumped to this ಅನ್ನೋದು. You have to see the market, you have to do your research. ಅದು ಬಿಟ್ಟು ನಾನು ಬ್ಲ್ಯಾಂಕ್ ಆಗಿ ನಾನು ಬನ್ನು ಟೀನೇ ತಿನ್ಕೊಂಡು ಕೆಲಸ ಮಾಡಿ ನಾನು ಬೆಳಿತೀನಿ ಅಂದರೆ ಯು ಕೆನಾಟ್ ನೆವರ್ ಗ್ರೋ ಅಟ್ ಆಲ್. ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಎನಫ್ ಟು ಫೈಂಡ್ ಯುವರ್ ಪ್ರೊಡ್ಯೂಸರ್ಸ್. ಇಲ್ಲಾಂದರೆ ಯು ವಿಲ್ ಎಂಡ್ ಅಪ್ ಇಯರ್ಸ್ ವೇಸ್ಟಿಂಗ್ ಟ್ರೈಂಗ್. ಹೌದು.
ಇಲ್ಲ ಐ ಆಮ್ ಆಲ್ವೇಸ್ ಫಾರ್ ಒಂದು ಸ್ಟ್ರಾಟಜಿ ಇರಲೇಬೇಕು. ಇದ್ರೆ ಜಸ್ಟ್ ಇಂಟೆಂಟ್ ಎಫರ್ಟ್ ಇಟ್ಕೊಂಡ್ರೆ ಆಗಲ್ಲ. ದೇರ್ ಹ್ಯಾಸ್ ಟು ಬಿ. ಆ್ಯಂಡ್ ಐ ವರ್ಕ್ ಪ್ರೀವಿಯಸ್ಲಿ 2 ವೆಬ್ ಸೀರೀಸಸ್ಗೆ ಇವ್ರ ಜೊತೆ ವರ್ಕ್ ಮಾಡಿದೆ. ಆ್ಯಂಡ್ ಐ ಅಂಡರ್ಸ್ಟುಡ್ ಓಕೆ ಇವ್ರಿಗೆ ಈ ಥರ ಸ್ಟೋರಿ ಇಷ್ಟ ಆಗ್ಬೋದು. ಆ್ಯಂಡ್ ನನ್ನ ಹತ್ರ ಆ ಥರ ಲೈನ್ ಇತ್ತು ಆ ಟೈಮ್ಗೆ. ದೆನ್ ಐ ಅಪ್ರೋಚ್ಡ್ ಇಟ್ ಗಾಟ್ ಓಕೆಡ್. ಇವಾಗ ನಾನು ಮಾಸ್ ಕಮರ್ಷಿಯಲ್ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತಿದ್ರೆ ಮೇ ಬಿ ನಾನು ಕಮರ್ಷಿಯಲ್ ಲೈನೇ ಬರೀತಿದ್ನೇನು. ಇಟ್ಸ್ ಜಸ್ಟ್ ದಟ್ ವಾಟ್ ಪ್ರೊಡ್ಯೂಸರ್ ನೀಡ್ಸ್ ಇನ್ವೆಸ್ಟರ್ ಯು ಹ್ಯಾವ್ ಟು ಕಮ್ ಅಪ್ ವಿತ್ ದಟ್ ಸ್ಟೋರಿ. ನನ್ನ ಕಥೆನೇ ಹೇಳ್ತೀನಿ ಬರ್ತೀನಿ ಅಂದರೆ ನಿಮಗೆ ಫಸ್ಟ್ ಬ್ರೇಕೆ ಫಸ್ಟ್ ಆಪರ್ಚುನಿಟಿನೇ ಇಟ್ ವಿಲ್ ಟೇಕ್ ಸೋ ಮೆನಿ ಇಯರ್ಸ್. ಸೊ ಪ್ಲೀಸ್ Get your first film out. Get your first film, show your work out. Second film in the they will ask you to do what you want to do. Correct. So that's you have to be smart enough. Lovely. ನೀವು ಹೇಳಿದ ಹಾಗೆ ಈ ಒಂದು ಚಿತ್ರವನ್ನು ನೋಡಿ ನಮ್ಮ ಮಾರ್ಕೆಟಿಂದ ಆಗಲಿ ಆಡಿಯನ್ಸ್ ಕಡೆಯಿಂದ ಆಗಲಿ ಇಂಡಸ್ಟ್ರಿ ಕಡೆಯಿಂದ ಆಗಲಿ ಆ ಪಾಸಿಟಿವ್ ಫೀಡ್ಬ್ಯಾಕ್ ಬರಲಿ 24th of April ಅಂತ ಆಶಿಸ್ತಾ ಆಲ್ ದಿ ವೆರಿ ಬೆಸ್ಟ್. Thank you so much. Very nice talking to you.